ಕ್ವಶನ್ ಏನು ಕೊಟ್ಟಿದ್ದಾರೆ, ಕಂಪ್ಲೀಟ್ ದ ಸೀರೀಸ್ ಅಂತ ಹೇಳಿದ್ದಾರೆ. ಅಂತಂದ್ರೆ ಇಲ್ಲೊಂದು ನಂಬರ್ ಸೀಕ್ವೆನ್ಸ್ ನ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೋ ಒಂದು ನಂಬರ್ ಮಿಸ್ಸಿಂಗ್ ಆಗಿದೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದಟ್ ದ ಮಿಸ್ಸಿಂಗ್ ನಂಬರ್. ಓಕೆ, ಲುಕ್ ಅಟ್ ಹಿಯರ್. ವಾಟ್ಸ್ ದ ಗಿವನ್ ಕ್ವಶನ್? ಫಸ್ಟ್ ನಂಬರ್ ಇಸ್ 64 and the next number is 66 and the next number is 136 and the next number is 440 and next number we don't know, and they given the last number as 8330. ಇಲ್ಲಿ ನೋಡಿ, while we coming from first number to second number, here is there any large difference? ತುಂಬಾ ಏನು ಡಿಫರೆನ್ಸ್ ಇಲ್ಲ. 64 ಇತ್ತು 66 ಆಗಿದೆ, again 66 ಇತ್ತು 136 ಆಗಿದೆ, again 136 becomes 414 ಆಗಿದೆ. ಬಟ್ ನೋಡಿ, ಇಲ್ಲಿಂದ ಇಲ್ಲಿಗೆ ಬರ್ತಾ ನನಗೆ ತುಂಬಾ ವೇರಿಯೇಷನ್ ಆಗ್ತಿದೆ, ಲಾರ್ಜ್ ವೇರಿಯೇಷನ್ ಅನಿಸ್ತಿದೆ. ಸೊ again ನಂಬರ್ ಸೀರೀಸ್ ಅಲ್ಲಿ 2 ಟೈಪ್ಸ್ ಬರುತ್ತೆ ಅಂತ ಹೇಳಿದ್ದೆ. ಒಂದು ಬಂದು ಅಡಿಷನ್ ಸೀರೀಸ್ ಇರುತ್ತೆ, ಅಥವಾ ಇನ್ನೊಂದು ಬಂದು ಮಲ್ಟಿಪಲ್ ಸೀರೀಸ್ ಇರುತ್ತೆ ಅಂತ ಹೇಳಿದ್ದೆ. ಅಡಿಷನ್ ಅಥವಾ ಡಿಫರೆನ್ಸ್ ಸೀರೀಸ್. ಸೊ ನನಗೆ ಇಲ್ಲಿ ಡಿಫರೆನ್ಸ್ ಸೀರೀಸ್ ಅಂತ ಅನಿಸ್ತಿಲ್ಲ, ಯಾಕೆಂತಂದ್ರೆ ಇಲ್ಲಿ ತುಂಬಾ ವೇರಿಯೇಷನ್ ಇದೆ. 414, 8330 ತುಂಬಾ ವೇರಿಯೇಷನ್ ಇರೋದ್ರಿಂದ ಸೊ ನಾನು ಫಸ್ಟ್ ಮಲ್ಟಿಪಲ್ ಸೀರೀಸ್ ಜೊತೆ ಚೆಕ್ ಮಾಡ್ತೀನಿ. ಸೊ ಮಲ್ಟಿಪಲ್ ಸೀರೀಸ್ ನೋಡಿ, 64 ಇದ್ದಿದ್ದು 66 ಆಗಿದೆ. ಸೊ ನಾನು ಫಸ್ಟ್ ಏನ್ ಮಾಡ್ತೀನಿ, 64 ಇಂಟು 1 ಮಾಡ್ತೀನಿ. ಸೊ 64 ಇಂಟು 1 ನನಗೆ 64 ಬರುತ್ತೆ. ಬಟ್ 66 ಬರಬೇಕು ಅಂದ್ರೆ ಐ ನೀಡ್ ಟು ಆಡ್ 2. So 64 into 1 is nothing but 64. 64 plus 2 is nothing but 66. Now while we moving from 66 to 136, ನೋಡಿ 136 66 ಡಬಲ್ ಇದೆ ಅಂತ ಅನಿಸ್ತಿದೆ. ಇದಕ್ಕೆ ನಾನು ಏನ್ ಮಾಡ್ತೀನಿ, 2 ಟೈಮ್ ಮಲ್ಟಿಪಲ್ ತಗೊಳ್ತೀನಿ. ಸೊ 66 ಇಂಟು 2 ಅಂತ ಅಂದ್ರೆ 132 ಆಯ್ತಾ. ಸೊ 132 ಇತ್ತು 136 ಆಗಬೇಕು ಅಂದ್ರೆ ಐ ನೀಡ್ ಟು ಆಡ್ 4. Again, similarly, 136 to 440. Again, ಇಲ್ಲಿ ನೋಡಿ, ನಾನು ಫಸ್ಟ್ ಏನಿದೆ ಮಲ್ಟಿಪ್ಲೈ ಬೈ 1 ತಗೊಂಡಿದ್ದಾರೆ, ನೆಕ್ಸ್ಟ್ ಮಲ್ಟಿಪಲ್ ಆಫ್ 2 ತಗೊಂಡಿದ್ದಾರೆ. ಹಾಗಿದ್ರೆ ನೆಕ್ಸ್ಟ್ ಮೇ ಬಿ ಏನಿರ್ಬೋದು, ಇಂಟು 3 ಇರ್ಬೋದು. ಸೊ ನಾನು 136 ಇಂಟು 3 ಮಾಡ್ತೀನಿ. ಸೊ 3 ಇಂಟು 6 ಏನು ಬರುತ್ತೆ, 18 ಬರುತ್ತೆ. 3 ಇಂಟು 3 9, 9 ಪ್ಲಸ್ 1 ಏನು ಬರುತ್ತೆ, 10 ಬರುತ್ತೆ. ಸೊ 3 1s are 3, 3 ಪ್ಲಸ್ 1 ಏನು ಬರುತ್ತೆ, 408 ಬರುತ್ತೆ. Again here 408 ಇದ್ದಿದ್ದು 414 ಆಗಬೇಕು ಅಂತ ಅಂದ್ರೆ ಐ ನೀಡ್ ಟು ಆಡ್ 6 ನ ಆಡ್ ಮಾಡಬೇಕು. ಸೊ ನೋಡಿ, ನನಗೆ ಜಸ್ಟ್ ಈ 3 ನಂಬರ್ಸ್, ಫಸ್ಟ್ 2 ನಂಬರ್ಸ್ ನೋಡಿದ ತಕ್ಷಣ ನನಗೆ ಪ್ಯಾಟರ್ನ್ ಗೊತ್ತಾಗುತ್ತೆ. ಸೊ ಹಾಗಾಗಿ ನನಗೆ ಇದನ್ನ ಮಾಡೋ ನೆಸೆಸಿಟಿ ಇರಲ್ಲ. ಸೊ ನೋಡಿ, ಫಸ್ಟ್ ಏನ್ ಮಾಡಬೇಕು, ಮಲ್ಟಿಪಲ್ ಆಫ್ 1 2 3, ದೆನ್ ನೆಕ್ಸ್ಟ್ ಮೇ ಬಿ 4 ಇರ್ಬೋದು. ನೆಕ್ಸ್ಟ್ ನೋಡಿ, ಇವಾಗ ಅಡಿಷನಲ್ ಸೀರೀಸ್ ನೋಡೋಣ. ಫಸ್ಟ್ +2 ಮಾಡಿದರೆ, +4 ಮಾಡಿದರೆ, ನೆಕ್ಸ್ಟ್ +6 ಮಾಡಿದರೆ, ಅಂತಂದ್ರೆ 2 2 2 2 ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾರೆ. ಹಾಗಿದ್ರೆ ನೆಕ್ಸ್ಟ್ ನಂಬರ್ ಏನಾಗಿರ್ಬೇಕು, +8 ಆಗಿರ್ಬೇಕು. ಸೊ ಇಲ್ಲಿ ನೋಡಿ, 414 ಇಂಟು 4 ಮಾಡೋಣ. 4 ಇಂಟು 4 ಏನ್ ಬರುತ್ತೆ, 16 ಬರುತ್ತೆ. ನೆಕ್ಸ್ಟ್ 4 ಇಂಟು 1 4, 4 ಪ್ಲಸ್ 1 ಏನ್ ಬಂತು, 5 ಬಂತು. 4 ಇಂಟು 4 16 ಬಂತು. ಸೊ 1656 ಪ್ಲಸ್ 8 ಮಾಡಬೇಕು. So what's the value of 1656 plus 8? That is, our answer is 1664. So ಕೊಟ್ಟಿರೋ ಆಪ್ಷನ್ ಅಲ್ಲಿ ಆಪ್ಷನ್ 3. ನೆಕ್ಸ್ಟ್ ಕ್ವೆಶನ್ ನೋಡಿ, ಇದು ಬಂದು ರೀಸನಿಂಗ್ ಅಲ್ಲಿ ಬರುತ್ತೆ. ಅಗೇನ್ ರೀಸನಿಂಗ್ ಅಲ್ಲಿ ಬೇಸ್ಡ್ ಆನ್ ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಮೇಲೆ. ಫಸ್ಟ್ ಕ್ವೆಶನ್ ನೋಡೋಣ. ಇಫ್ ಇಯರ್ಲಿ ಇಸ್ ಕೋಡೆಡ್ ಆಸ್ BVZIOP, ದೆನ್ ಹೌ ವಿಲ್ ಆನ್ಯುಯಲ್ ಬಿಲ್ ಬಿ ಕೋಡೆಡ್? ನಾವು ಇಯರ್ಲಿನ ಏನಾದರೂ ಈ ರೀತಿ ಕೋಡ್ ಮಾಡೋ ಹಾಗಿದ್ರೆ ಆನ್ಯುಯಲ್ ನ ಯಾವ ರೀತಿ ಕೋಡ್ ಮಾಡಬೇಕು? ಸೊ ನನಗೆ ಕೋಡ್ ಮಾಡಬೇಕು ಅಂದ್ರೆ ಫಸ್ಟ್ ಈಗ ಕೊಟ್ಟಿರುವಂತ ಫಸ್ಟ್ ಒನ್ ಅಲ್ಲಿ ನಾನು ಪ್ಯಾಟರ್ನ್ ನ ಕಂಡುಹಿಡ್ಕೊಬೇಕು. ನೋಡೋಣ, ವೈ ಇದ್ದಿದ್ದು ಏನಾಗಿದೆ, ಡಿ ಆಗಿದೆ. ಇ ಇದ್ದಿದ್ದು ಏನಾಗಿದೆ, ವಿ ಆಗಿದೆ. ನೋಡೋಣ, ವೈಗೆ ಎಕ್ಸಾಕ್ಟ್ ರಿವರ್ಸ್ ಲೆಟರ್ ಬಿ ಇದೆ. ಸೊ ನೋಡಿ, ಇವಾಗ ABCDEF ಈ ತರ ಪ್ಲೇಸ್ ವ್ಯಾಲ್ಯೂನ ಬರ್ದಾಗ ಇಲ್ಲಿ ನೋಡಿ, ವೈಗೆ ಎಕ್ಸಾಕ್ಟ್ ರಿವರ್ಸ್ ಲೆಟರ್ ಏನಿದೆ, ಬಿ ಇದೆಯಾ. ಸೊ ಅವ್ರು ವೈನ ಏನಂತ ಕೋಡ್ ಮಾಡಿದ್ದಾರೆ, ಬಿ ಅಂತ ಕೋಡ್ ಮಾಡಿದ್ದಾರೆ. ಅದೇ ರೀತಿ ಈಗೆ ಎಕ್ಸಾಕ್ಟ್ ಆಪೋಸಿಟ್ ಲೆಟರ್ ಅಥವಾ ರಿವರ್ಸ್ ಲೆಟರ್ ಏನಿದೆ, ವಿ ಇದೆ. ಸೊ ಈನ ವಿ ಅಂತ ಕೋಡ್ ಮಾಡಿದ್ದಾರೆ, ಎನ ಝೆಡ್ ಅಂತ ಕೋಡ್ ಮಾಡಿದ್ದಾರೆ. ಆರ್ ಅಂತ ಅಂದ್ರೆ ಏನು, ಆರಿಗೆ ಎಕ್ಸಾಕ್ಟ್ ರಿವರ್ಸ್ ಲೆಟರ್ ಏನಿದೆ ಇಲ್ಲಿ ಐ ಇದೆ. ಸೊ ಅದಕ್ಕೆ ಅವ್ರು ಇಲ್ಲಿ ಕೋಡ್ ನ ಯಾವ ರೀತಿ ಮಾಡಿದ್ದಾರೆ, ಎಕ್ಸಾಕ್ಟ್ ರಿವರ್ಸ್ ಲೆಟರ್ ನ ತಗೊಂಡಿದ್ದಾರೆ. ಸೊ ನನಗೆ ಮತ್ತೆಲ್ಲದಕ್ಕೂ ನೋಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ವರ್ಡ್ ನೋಡೋಣ, ಯಾವ್ದು ಕೊಟ್ಟಿದ್ದಾರೆ, ANNUAL ಅಂತ ಕೊಟ್ಟಿದ್ದಾರೆ. ಇವಾಗ ನಾನು ಎಕ್ಸಾಕ್ಟ್ ರಿವರ್ಸ್ ಲೆಟರ್ ತಗೊಬೇಕು. ಸೊ ಎಗೆ ಎಕ್ಸಾಕ್ಟ್ ರಿವರ್ಸ್ ಲೆಟರ್ ಏನ್ ಬರುತ್ತೆ, ಝೆಡ್ ಬರುತ್ತೆ. ಎನ್ನಿಗೆ ಎಕ್ಸಾಕ್ಟ್ ರಿವರ್ಸ್ ಲೆಟರ್ ಏನ್ ಬರುತ್ತೆ, ಎಂ ಬರುತ್ತೆ. ಎಗೇನ್ ಸಿಮಿಲರ್ಲಿ ಎನ್ನಿಗೆ ಎಂ ಬರುತ್ತೆ, ಯುಗೆ ಬಂದು ಎಫ್ ಬರುತ್ತೆ, ಎಗೆ ಬಂದು ಎಗೇನ್ ಝೆಡ್ ಬರುತ್ತೆ, ಎಲ್ಗೆ ಬಂದು ಓ ಬರುತ್ತೆ. ಸೊ ಹಾಗಾಗಿ ರಿವರ್ಸ್ ಲೆಟರ್ ಏನಾಯ್ತು, ಆನ್ಯಲ್ಗೆ ZMMFZO ಬಂತು. ಸೊ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಆಪ್ಷನ್ 3 ಇಸ್ ಅವರ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸ್ಪೀಡ್ ಆಫ್ ದೀಪಕ್
ಓಕೆ, ಸ್ಪೀಡ್ ಆಫ್ ದೀಪಕ್ ಅಂಡ್ ವಿನೋದ್ ಆರ್ ಇನ್ ದ ರೇಷಿಯೋ ಆಫ್ 19:12 ರೆಸ್ಪೆಕ್ಟಿವ್ಲಿ. ಇಲ್ಲಿ ರೇಷಿಯೋ ಅಂತ ಅಂದ್ರೆ ನನಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗಲ್ಲ, ನಾನು ಅದನ್ನ ವೇರಿಯಬಲ್ ಫಾರ್ಮ್ ಅಲ್ಲಿ ಬರ್ಕೊಬೇಕು. ಎಕ್ಸಾಕ್ಟ್ ವ್ಯಾಲ್ಯೂ ಕಂಡುಹಿಡಬೇಕು ಅಂದ್ರೆ ಏನ್ ಕೊಟ್ಟಿದ್ದಾರೆ, ಯಾವ್ದು ರೇಷಿಯೋ ಕೊಟ್ಟಿದ್ದಾರೆ, ಸ್ಪೀಡ್ ಆಫ್ ಟೂ ಪರ್ಸನ್ಸ್. ಆ ಟೂ ಪರ್ಸನ್ಸ್ ನ ದೀಪಕ್ ಮತ್ತೆ ವಿನೋದ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಅವರಿಬ್ರದ್ದು ಎಷ್ಟಿದೆ ಸ್ಪೀಡ್ ರೇಷಿಯೋ ಬಂದು 19:12 ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಸ್ಪೀಡ್ ಆಫ್ ದ ವಿನೋದ್ ಇಸ್ 84 km/h. ಇಲ್ಲಿ ಬಂದು ನೋಡಿ, ವಿನೋದ್ ಎಷ್ಟು ಸ್ಪೀಡ್ ಕೊಟ್ಟಿದ್ದಾರೆ, 19:12 ರೇಷಿಯೋ ಕೊಟ್ಟಿದ್ದಾರಾ. ಇವಾಗ ನೋಡಿ, ಅದರಲ್ಲಿ ವಿನೋದದ್ದು ಎಕ್ಸಾಕ್ಟ್ ಸ್ಪೀಡ್ ನ ಕೊಟ್ಟಿದ್ದಾರೆ. ಸೊ ವಿನೋದದ್ದು ಎಕ್ಸಾಕ್ಟ್ ಸ್ಪೀಡ್ ಏನಿದೆ, 84 km/h ಇದೆ. ಆಗಿದ್ರೆ ಇಫ್ ದ ವ್ಯಾಲ್ಯೂ ಆಫ್ 12 ಪಾರ್ಟ್ ಇಸ್ ಈಕ್ವಲ್ ಟು 84 ಆದ್ರೆ ದೆನ್ ನನ್ನ ದೀಪಕ್ ಸ್ಪೀಡ್ ನ ಕಂಡುಹಿಡಬೇಕು ಅಂದ್ರೆ 19 ಪಾರ್ಟ್ ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನ ಫೈಂಡ್ ಮಾಡಬೇಕು. ನೋಡೋಣ, 84 is exactly divisible by 12. How many times 12 into 7 is nothing but 84. 12 into 7 is equal to 84 ಆದರೆ then 19 into 7 ಏನಾಗುತ್ತೆ ಫೈಂಡ್ ಮಾಡೋಣ. ಸೊ ವಾಟ್ಸ್ ದ ವ್ಯಾಲ್ಯೂ ಆಫ್ 19 into 7? ಮಲ್ಟಿಪಲ್ ಗೊತ್ತಿದೆ, ದಟ್ ಈಸ್ 133 km/h. ಸೊ ಇನ್ ದ ಗಿವನ್ ಆಪ್ಷನ್ ವಾಟ್ಸ್ ದ ಆನ್ಸರ್? ಆಪ್ಷನ್ 4. Okay, next question ನೋಡೋಣ. A bag as rupees 785 in the denomination of rupees 2, rupees 5 and rupees 10. ಇಲ್ಲಿ ನೋಡಿ, ಟೋಟಲ್ ರುಪೀಸ್ ಅಂತ ಅಂದ್ರೆ ನನಗೆ ಟೋಟಲ್ ಅಮೌಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಟೋಟಲ್ ಅಮೌಂಟ್ ವ್ಯಾಲ್ಯೂ ಏನಿದೆ 785 rupees ಇದೆ. ಬಟ್ ಅಲ್ಲಿ ಡಿನಾಮಿನೇಷನ್ ಅಂತಂದ್ರೆ ಯಾವ್ಯಾವ ಕಾಯಿನ್ ಇರೋದು, rupees 2 ಕಾಯಿನ್ಸ್ ಇದೆ. ಅಲ್ಲಿ ಸಮ್ ಕಾಯಿನ್ಸ್ 2 rupees ಕಾಯಿನ್ಸ್ ಆಗಿರುತ್ತೆ, ಸಮ್ ಕಾಯಿನ್ಸ್ 5 rupees ಕಾಯಿನ್ ಆಗಿರುತ್ತೆ ಅಂಡ್ ಸಮ್ ಕಾಯಿನ್ಸ್ ಬಂದು 10 rupees ಕಾಯಿನ್ಸ್ ಆಗಿರುತ್ತೆ. ಆದ್ರೆ ನೋಡಿ, ಆ ಕಾಯಿನ್ಸ್ ರೇಷಿಯೋ ಕೊಟ್ಟಿದ್ದಾರೆ. The coins are in the ratio of 6:9:10. Then ಆಗಿದ್ರೆ ₹5 ಕಾಯಿನ್ಸ್ ಎಷ್ಟಿದೆ ಆ ಬ್ಯಾಗ್ ಅಲ್ಲಿ ಅನ್ನೋದನ್ನ ನಾನು ಫೈಂಡ್ ಮಾಡಬೇಕು. ಇಲ್ಲಿ ನೋಡೋಣ, ಫಸ್ಟ್ ಡೆನಾಮಿನೇಷನ್ ಯಾವ್ಯಾವುದು, ಒಂದು ₹2 ಕಾಯಿನ್ ಇದೆ, ಇನ್ನೊಂದು ₹5 ಕಾಯಿನ್ ಇದೆ, ಇನ್ನೊಂದು ಬಂದು ₹10 ಕಾಯಿನ್ಸ್ ಇದೆ. ಇವಾಗ ಅವ್ರು ನನಗೆ ಬಂದು ಟೋಟಲ್ ₹2 ಕಾಯಿನ್ಸ್ ಎಷ್ಟಿದೆ ಅಂತಾನೂ ಗೊತ್ತಿಲ್ಲ, ಟೋಟಲ್ ₹5 ಕಾಯಿನ್ ಎಷ್ಟಿದೆ ಅಂತಾನೂ ಗೊತ್ತಿಲ್ಲ, ಟೋಟಲ್ ₹10 ಕಾಯಿನ್ಸ್ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಅವರು ಆ ಮೂರು ಕಾಯಿನ್ಸ್ ರೇಷಿಯೋ ಕೊಟ್ಟಿದ್ದಾರೆ. ಕಾಯಿನ್ಸ್ ರೇಷಿಯೋ ಏನಿದೆ, 6:9:10 ಇದೆ. ಕಾಯಿನ್ಸ್ ರೇಷಿಯೋ ಕೊಟ್ಟಿರೋದು, ಬಟ್ ಅವ್ರು ನನಗೆ ಕೊಟ್ಟಿರೋದು ಟೋಟಲ್ ಅಮೌಂಟ್ ವ್ಯಾಲ್ಯೂ. ಸೊ ನನಗೆ ಟೋಟಲ್ ಅಮೌಂಟ್ ವ್ಯಾಲ್ಯೂ ಬೇಕು ಅಂತಂದ್ರೆ ಆ ಕಾಯಿನ್ಸ್ ರೇಷಿಯೋ ನಾನು ಅಮೌಂಟ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ಬೇಕಾ. ನೋಡಿ, ಕಾಯಿನ್ಸ್ ಅಂತ ಅಂದ್ರೆ ₹2 ಎಷ್ಟು ಕಾಯಿನ್ ಇದೆ, 6x ಆಯ್ತಾ. ನೆಕ್ಸ್ಟ್ ಅದೇ ರೀತಿ ₹5 9x ಆಯ್ತಾ. ಅದೇ ರೀತಿ ₹10 ಎಷ್ಟಾಯ್ತು, 10x ಆಯ್ತು. ನನಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ. ಈಗ ಈ ಕಾಯಿನ್ಸ್ ನಾನು ವ್ಯಾಲ್ಯೂ ರೇಷಿಯೋ, ಓಕೆ, ವ್ಯಾಲ್ಯೂ ಫಾರ್ಮ್ ಅಲ್ಲಿ ಹೇಗೆ ಕನ್ವರ್ಟ್ ಮಾಡಬೇಕು ನೋಡಿ. ₹2 6x ಕಾಯಿನ್ಸ್ ಇದೆ ಅಂತಂದ್ರೆ ಅದ್ರ ಟೋಟಲ್ ಎಷ್ಟು ರುಪೀಸ್ ಆಯ್ತು, ಆ 6x ಗೆ ನಾನು ಮಲ್ಟಿಪ್ಲೈ ಬೈ 2 ಮಾಡ್ಬೇಕಾ. ಬಿಕಾಸ್ ಯಾಕೆ ಅಂತಂದ್ರೆ ಅದು ₹2 ಕಾಯಿನ್ಸ್ ಆಗಿರುತ್ತೆ. ಸೊ 6x into 2 ಏನಾಯ್ತು, 12x ಆಯ್ತು. ಅದೇ ರೀತಿ ₹5 9x ಕಾಯಿನ್ ಇದೆ ಅಂತಂದ್ರೆ ವ್ಯಾಲ್ಯೂ ಏನಾಯ್ತು, 9x into 5 ಏನಾಯ್ತು, 45x ಆಯ್ತು. ಅಗೇನ್ ₹10 ಕಾಯಿನ್ಸ್ 10x ಇದೆ ಅಂತಂದ್ರೆ ಟೋಟಲ್ ವ್ಯಾಲ್ಯೂ ಏನಾಗುತ್ತೆ, 10x into 10 ಏನಾಯ್ತು, 100x ಆಯ್ತು. ಇವಾಗ ನನಗೆ ಈ ವ್ಯಾಲ್ಯೂ ಬಂದಿದ್ದು ಏನಾಯ್ತು, ನನಗೆ ವ್ಯಾಲ್ಯೂ ರೇಷಿಯೋ ಆಯ್ತು. ಇವಾಗ ನನಗೆ ಟೋಟಲ್ ವ್ಯಾಲ್ಯೂ ಗೊತ್ತಿದೆ, ಟೋಟಲ್ ಅಮೌಂಟ್ ವ್ಯಾಲ್ಯೂ ಗೊತ್ತಿದೆ, ಎಷ್ಟು, 785. ಇವಾಗ ಟೋಟಲ್ ಅಮೌಂಟ್ ವ್ಯಾಲ್ಯೂ ಅಂತಂದ್ರೆ ಈ ಮೂರು ಟೋಟಲ್ ವ್ಯಾಲ್ಯೂ ನಾನು ಆಡ್ ಮಾಡ್ಬೇಕಾ. ಆಡ್ ಮಾಡಿದಾಗ ನನಗೆ ಸಿಗುವಂತ ವ್ಯಾಲ್ಯೂ ಎಷ್ಟು, 785. ಇವಾಗ ನೋಡಿ, 100 45 + 12 ಏನಾಗುತ್ತೆ, 45 + 12 ಬಂದು 57 ಆಗುತ್ತೆ. ಸೊ 57 + 100 ಏನು ಬರುತ್ತೆ, 157x ಆಗುತ್ತೆ, ಇಸ್ ಈಕ್ವಲ್ ಟು 785. ಇಲ್ಲಿ ನೋಡೋಣ, ನನಗೆ 157 ಟೇಬಲ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿ, ಎಂಡಿಂಗ್ ಡಿಜಿಟ್ ಏನಿದೆ, 7 ಇದೆ. 7ಗೆ ಯಾವ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಎಂಡಿಂಗ್ ಡಿಜಿಟ್ 5 ಬರುತ್ತೆ. 7 into 2 ಮಾಡಿದಾಗ 14 ಬರುತ್ತೆ. ಸೊ ಎಂಡಿಂಗ್ ಡಿಜಿಟ್ 4 ಆಯ್ತು, ಆಗಲ್ಲ. ಬಟ್ 7 into 5 ನೋಡಿ, 7 into 5 ಏನಾಯ್ತು, 7 into 5 ಏನಾಯ್ತು, 35 ಆಯ್ತು. ಸೊ ಆ 35 ಅಲ್ಲಿ ಎಂಡಿಂಗ್ ಡಿಜಿಟ್ ಏನ್ ಬರುತ್ತೆ, 5 ಬರುತ್ತಾ. ಸೊ ಇವಾಗ ನೋಡಿ, ಹಂಗಿದ್ರೆ ನನ್ನ ಆನ್ಸರ್ ಆಬ್ವಿಯಸ್ಲಿ ಎಂಡಿಂಗ್ ವಿತ್ 5 ಆಗಿರ್ಬೇಕು. ಬಟ್ ನೋಡಿ, 157 into 5, 157 into 10 ಏನಾಗುತ್ತೆ, 1570 ಆಗುತ್ತೆ. ಹಾಗಿದ್ರೆ 157 into 780,
157 ಇಂಟು 10 ಏನಾಗುತ್ತೆ 1570 ಆಗುತ್ತೆ. ನನಗೆ ಗೊತ್ತು ಈ 785 ಅನ್ನೋದು ಎಕ್ಸಾಕ್ಟ್ಲಿ ಹಾಫ್ ಆಫ್ ಯಾವುದು 1570. ಆಗಿದ್ರೆ ಆನ್ಸರ್ ಏನು ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 157 ಇಂಟು 5 ಮಾಡಿದಾಗ 785 ಬರುತ್ತೆ. ಅಥವಾ ನಾನು ಹೇಳಿದಾಗೆ 7 5 ಜೊತೆ ಮಲ್ಟಿಪ್ಲೈ ಮಾಡಿದಾಗ 35 ಅಂತಂದ್ರೆ 8 ಎಕ್ಸಿಟ್ 5 ಬರುತ್ತೆ ಅಂದ್ರೆ 157 ನಾನು ಮೇ ಬಿ 5 ಜೊತೆ ಮಲ್ಟಿಪ್ಲೈ ಮಾಡಿದಾಗ ನನಗೆ 785 ಬರುತ್ತೆ. ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ, 5 ಇಂದ 157 ಮಲ್ಟಿಪ್ಲೈ ಮಾಡೋಣ. 5 ಇಂಟು 7 35, 3 ಕ್ಯಾರಿ, 5 ಇಂಟು 5 25 ಪ್ಲಸ್ 3 ಏನು ಬಂತು 28 ಬಂತು. ಅಗೇನ್ 5 1 5, 5 ಪ್ಲಸ್ 2 ಏನಾಯಿತು 7 ಬಂತು. ಸೊ ನನಗೆ ಎಕ್ಸ್ ವ್ಯಾಲ್ಯೂ ಸಿಕ್ತು. ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಿದ್ಮೇಲೆ ಅವ್ರು ಕೇಳಿರೋದು ನನಗೇನು, ಹೌ ಮೆನಿ ಕಾಯಿನ್ಸ್ ಆಫ್ ₹5 ಆರ್ ಇನ್ ದ ಬ್ಯಾಗ್ ಅಂತಂದ್ರೆ ಆ ಬ್ಯಾಗ್ ಅಲ್ಲಿ ₹5 ಕಾಯಿನ್ಸ್ ಎಷ್ಟಿದೆ ಅನ್ನೋದನ್ನ ಕಂಡುಹಿಡಬೇಕು. ನನಗೆ ರೇಷಿಯೋ ಕೊಟ್ಟಿದಲ್ವಾ, ₹5 ಕಾಯಿನ್ಸ್ ಎಷ್ಟಿತ್ತು ರೇಷಿಯೋ 9 ಇತ್ತು ಅಂತಂದ್ರೆ 9x ಅವ್ರು ಕೇಳ್ತಿರೋದು ಎಕ್ಸಾಕ್ಟ್ ವ್ಯಾಲ್ಯೂ. ಸೊ ನಾನು 9x ವ್ಯಾಲ್ಯೂನ ಕಂಡುಹಿಡಬೇಕು. ಸೊ ₹5 ಕಾಯಿನ್ಸ್ ಇಸ್ ಈಕ್ವಲ್ ಟು 9x ಅಂಡ್ ಐ ನೋ ದ ವ್ಯಾಲ್ಯೂ ಆಫ್ ಎಕ್ಸ್. ವಾಟ್ಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಹಿಯರ್ 5, then what's the value of 9 into 5, that is 45. ಆಗಿದ್ರೆ ಆ ಬ್ಯಾಗ್ ಅಲ್ಲಿ ₹5 ಕಾಯಿನ್ಸ್ ಎಷ್ಟಿತ್ತು, ಟೋಟಲ್ 45 ಇತ್ತು. ಆಗಿದ್ರೆ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಆಪ್ಷನ್ 3. ಇವಾಗ ಅವ್ರು ಏನಾದ್ರು ಟೋಟಲ್ ಎಷ್ಟು ಕಾಯಿನ್ಸ್ ಇತ್ತು ಅಂತ ಕೇಳಿದ್ರೆ ಅವಾಗ ಏನ್ ಮಾಡ್ತಿದ್ವಿ, ಈ 3 ಕಾಯಿನ್ಸ್ ನ ಆಡ್ ಮಾಡ್ತಿದ್ವಿ. 10 ಪ್ಲಸ್ 9 ಏನಾಯ್ತು 19, 19 ಪ್ಲಸ್ 6 ಏನಾಯ್ತು 25x. ಸೊ ಅವಾಗ 25x ವ್ಯಾಲ್ಯೂ ಕಂಡುಹಿಡಿದ್ರೆ ನನಗೆ ಆ ಬ್ಯಾಗ್ ಅಲ್ಲಿ ಇರುವಂತ ಟೋಟಲ್ ಕಾಯಿನ್ ವ್ಯಾಲ್ಯೂ ಸಿಗುತ್ತೆ. ಸೊ 25 ಇಂಟು 5 ಏನಾಯ್ತು 125. ಬಟ್ ಅವ್ರು ಕೇಳಿರೋದು ನನಗೆ ಈಗ ₹5 ಕಾಯಿನ್ಸ್, ಹಾಗಾಗಿ ನಾನು 9x ವ್ಯಾಲ್ಯೂ ಅಷ್ಟೇ ಕಂಡುಹಿಡಬೇಕು. ಸೊ ವಾಟ್ಸ್ ದ ಆನ್ಸರ್, ಆಪ್ಷನ್ 3. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. A person purchases a notebook from a supplier at ₹12 each for 30 notebooks. ಆಗಿದ್ರೆ ಆ 30 ನೋಟ್ಬುಕ್ಸ್ಗೆ ಒಂದು ಬುಕ್ಸ್ಗೆ ₹12 ಆದರೆ ಆ ಟೋಟಲ್ ಕಾಸ್ಟ್ ಪ್ರೈಸ್ ಆಫ್ 30 ನೋಟ್ಬುಕ್ಸ್ ಏನಾಗುತ್ತೆ, 30 ಇಂಟು 12 ಆಗುತ್ತಾ. ಒಂದು ಬುಕ್ಗೆ ₹12 ಆದರೆ 30 ಬುಕ್ಕಿಗೆ ಎಷ್ಟಾಯಿತು, 12 ಇಂಟು 30 360 ಬಂತು. ಸೊ ಆ 360 ನನಗೆ ಟೋಟಲ್ ಕಾಸ್ಟ್ ಪ್ರೈಸ್ ಆಯಿತು. ಇವಾಗ ನೆಕ್ಸ್ಟ್ ನೋಡಿ, ಅವ್ರು ಏನು ಕೇಳಿದ್ದಾರೆ, he sells those notebooks at ₹15 each for 20 notebooks. ಇವಾಗ ಆ 30 ನೋಟ್ಬುಕ್ಸ್ ಅಲ್ಲಿ ಅವ್ನು ಏನ್ ಮಾಡ್ತಿದ್ದಾನೆ, 20 ನೋಟ್ಬುಕ್ಸ್ ನ ಎಷ್ಟು ರುಪೀಸ್ಗೆ ಸೆಲ್ ಮಾಡ್ತಿದ್ದಾನೆ, ₹15ಗೆ ಸೆಲ್ ಮಾಡ್ತಿದ್ದಾನೆ. ಆಗಿದ್ರೆ ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದಟ್ 20 ನೋಟ್ಬುಕ್ಸ್ ಹಿಯರ್, 20 ಇಂಟು 15 ಏನ್ ಬರುತ್ತೆ, 15 ಇಂಟು 2 30. ಸೊ ಅಗೇನ್ ರೈಟ್ ದಟ್ 0 ಆಸ್ ಇಟ್ ಇಸ್. ಸೊ ಆ 20 ಬುಕ್ಸ್ ಸೆಲ್ಲಿಂಗ್ ಪ್ರೈಸ್ ಏನಾಯ್ತು, ₹300 ಆಯ್ತು. ನೆಕ್ಸ್ಟ್ ನೋಡಿ, ಅಂಡ್ ರಿಮೈನಿಂಗ್ ಬುಕ್ಸ್ ಅಂದ್ರೆ ಟೋಟಲ್ ಬುಕ್ಸ್ 30 ಬುಕ್ಸ್, ಅದ್ರಲ್ಲಿ ಆಲ್ರೆಡಿ 20 ಬುಕ್ಸ್ ನ ₹15ಗೆ ಮಾರ್ತಿದ್ದಾನೆ ಅಂತ ಅಂದ್ರೆ ದೆನ್ ರಿಮೈನಿಂಗ್ ನನಗೆ ಉಳ್ಕೊಂಡಿದ್ದ ಎಷ್ಟು ಬುಕ್ಸ್, 30 and 20 ಹೋದ್ರೆ 10 ಬುಕ್ಸ್. ಆ 10 ಬುಕ್ಸ್ ನ ಒಂದೊಂದು ಬುಕ್ಗೂ ಎಷ್ಟು ರೂಪೀಸ್ ಆಗಿ ಮಾರ್ತಿದ್ದಾನೆ, 37.5 ಆಗಿ ಮಾರ್ತಿದ್ದಾನೆ. ಹಾಗಿದ್ರೆ ಆ 10 ಬುಕ್ಸ್ ಸೆಲ್ಲಿಂಗ್ ಪ್ರೈಸ್ ಏನಾಯ್ತು, 37.5 ಇಂಟು 10. ಸೊ ಆನ್ಸರ್ ಏನು ಬರುತ್ತೆ, 375 ಬರುತ್ತೆ. ಇವಾಗ ನನಗೆ ಟೋಟಲ್ ಕಾಸ್ಟ್ ಪ್ರೈಸ್ ಗೊತ್ತಿದೆ, 360ನ ಕಾಸ್ಟ್ ಪ್ರೈಸ್ ಆಫ್ 30 ಬುಕ್ಸ್ದು. ಇವಾಗ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಏನಾಯ್ತು ಆ 30 ಬುಕ್ಸ್ದು, 375 ಪ್ಲಸ್ 300 ಅಂತಂದ್ರೆ 675 ಆಯ್ತಾ. ಇವಾಗ ನೋಡಿ, ಆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಇದೆ ಕಡಿಮೆ ಇದೆ. ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಏನಿದೆ ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಇದೆ. ಸೊ ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ಗಿಂತ ಏನಾದರೂ ಜಾಸ್ತಿ ಇದ್ರೆ ಆಬ್ವಿಯಸ್ಲಿ ಅವನಿಗೆ ಆಗ್ತಿರೋದೆ ಪ್ರಾಫಿಟ್. ಬಟ್ ಅವ್ರು ಏನು ಕೇಳಿದ್ರೆ, ಫೈಂಡ್ ಇಸ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಬೇಕು ಅಂತಂದ್ರೆ ಏನ್ ಮಾಡಬೇಕು, ಪ್ರಾಫಿಟ್ ವ್ಯಾಲ್ಯೂ. ಸೊ ಪ್ರಾಫಿಟ್ ವ್ಯಾಲ್ಯೂ ಹೆಂಗ್ ಕಂಡುಹಿಡಿಯೋದು, ಸೆಲ್ಲಿಂಗ್ ಪ್ರೈಸ್ ಇಂದ ಕಾಸ್ಟ್ ಪ್ರೈಸ್ ನ ಮೈನಸ್ ಮಾಡಬೇಕು. ಸೊ 675 ಅಲ್ಲಿ 360 ಹೋದ್ರೆ ಆನ್ಸರ್ ಏನ್ ಬರುತ್ತೆ, ದಟ್ ಈಸ್ 315 ಬರುತ್ತೆ. ಆ 315 ಪ್ರಾಫಿಟ್ ವ್ಯಾಲ್ಯೂ ಬರ್ಕೊಳ್ಳಿ, ಡಿವೈಡೆಡ್ ಬೈ, ನಾನು ಆಲ್ರೆಡಿ ಹೇಳ್ದಾಗೆ ಪ್ರಾಫಿಟ್ನ ಯಾವಾಗಲೂ ನಾವು ಕ್ಯಾಲ್ಕುಲೇಟ್ ಮಾಡೋದು ಕಾಸ್ಟ್ ಪ್ರೈಸ್ ಮೇಲೆ. ಸೊ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್, ದಟ್ ಈಸ್ 360 ಇಂಟು ಪರ್ಸೆಂಟೇಜ್ ಕೇಳಿದರೆ. ಸೊ ನಾವು ಫೈನಲ್ ಆನ್ಸರ್ನ 100 ಮಲ್ಟಿಪ್ಲೈ ಮಾಡಬೇಕು. ಇವಾಗ ನೋಡಿ, 10 ಕ್ಯಾನ್ಸಲ್ ಆಗುತ್ತೆ, 2 5s are 10, 2 ಇಂಟು 18 ಇಸ್ ನಥಿಂಗ್ ಬಟ್ 36. ನೆಕ್ಸ್ಟ್ ಅಗೇನ್ ಈ 315 ಮತ್ತೆ 18 3 ಇಂದ ಡಿವೈಡ್ ಆಗುತ್ತೆ ಅಥವಾ 9 ಇಂದ ಡಿವೈಡ್ ಆಗುತ್ತೆ, ಚೆಕ್ ಮಾಡೋಣ. ಓಕೆ, 9 2s are 18. ನೆಕ್ಸ್ಟ್ 9 3s are 27, ರಿಮೈಂಡರ್ 4 ಬರುತ್ತೆ. ದೆನ್ 9 ಇಂಟು 5 45 ಆಯಿತು. ಸೊ 35 ಇಂಟು 5 ಏನು ಬರುತ್ತೆ, 5 5s are 25, 5 3s are 15, 15 ಪ್ಲಸ್ 2 ಏನಾಯಿತು 17 ಆಯಿತು. ಸೊ 175 ಡಿವೈಡೆಡ್ ಬೈ 2 ಅಂತಂದರೆ ವಾಟ್ ಈಸ್ ದ ಹಾಫ್ ಆಫ್ 175 ಹಿಯರ್, ದಟ್ ಈಸ್
87.5 ಅಂತಂದ್ರೆ 2 8s are 16 what's the remainder 1 2 7s are 14 10.5 so 87.5% ಬಂದು ಟೋಟಲ್ ಪ್ರಾಫಿಟ್ ಪರ್ಸೆಂಟೇಜ್ ಆಯ್ತು. Next question ನೋಡೋಣ. The average expenditure of Raju from January to June is 8,400. ಅವನು ದಿಸ್ ಕ್ವಶನ್ ಬಂದು ಆವ್ರೇಜ್ ಟಾಪಿಕ್ ಮೇಲೆ ಅವ್ರು ಏನು ಹೇಳ್ತಿದ್ದಾರೆ, ಹೌದು ರಾಜು ಅನ್ನೋ ಪರ್ಸನ್ ಒಬ್ಬ ವ್ಯಕ್ತಿದು ಆವ್ರೇಜ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಜಾನಿಂದ ಜೂನ್ವರೆಗೂ ಒಂದು ಆವ್ರೇಜ್ ಎಕ್ಸ್ಪೆಂಡಿಚರ್ ಏನಾಯಿತು 8,400 ಆಯಿತು. ಹಾಗಿದ್ರೆ ವಾಟ್ ಈಸ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಫ್ರಮ್ ಜಾನ್ ಟು ಜೂನ್ ಇಯರ್? ಟೋಟಲ್ ಎಕ್ಸ್ಪೆಂಡಿಚರ್ ಬೇಕು ಅಂದರೆ ನಾನು ಏನು ಮಾಡಬೇಕು, ಆ ಆವ್ರೇಜ್ ಎಕ್ಸ್ಪೆಂಡಿಚರ್ಗೆ ಮಲ್ಟಿಪ್ಲೈ ಬೈ ನಂಬರ್ ಆಫ್ ಮಂತ್ಸ್ ಮಾಡಬೇಕಾ? ಸೊ ಜಾನ್ ಟು ಜೂನ್ ಒಟ್ಟು ಎಷ್ಟು ಮಂತ್ ಬರುತ್ತೆ? 6 ಮಂತ್ಸ್ ಬರುತ್ತೆ. ಹಾಗಿದ್ರೆ ಅವ್ರದ್ದು ಟೋಟಲ್ ಎಕ್ಸ್ಪೆಂಡಿಚರ್ ಜಾನ್ ಟು ಜೂನ್ವರೆಗೂ 8,400 ಇಂಟು 6 ಆಯಿತು. ಸೊ 6 ಇಂಟು 4 24 ಅಗೇನ್ 6 8s 48 48 ಪ್ಲಸ್ 2 ಏನಾಯಿತು 50 ಬಂತು. ಇದು ಅವ್ರದ್ದು ಜಾನಿಂದ ಜೂನ್ವರೆಗೂ ಇದ್ದಂತಹ ಟೋಟಲ್ ಎಕ್ಸ್ಪೆಂಡಿಚರ್ ಆಯಿತು. ಇವಾಗ ಅದರಲ್ಲಿ ಈ ಸ್ಪೆಂಡ್ಸ್ ₹2,400 ಇನ್ ಜನವರಿ ಆ್ಯಂಡ್ ₹3,000 ಇನ್ ಜುಲೈ. ಇವಾಗ ಏನು ಮಾಡ್ತಿದ್ದಾನೆ, 2,400ನ ಜನವರಿಯಲ್ಲಿ ಸ್ಪೆಂಡ್ ಮಾಡ್ತಿದ್ದಾನೆ. ಆಗಿದ್ರೆ ಅದು ಟೋಟಲ್ ಎಕ್ಸ್ಪೆಂಡಿಚರ್ ಫೆಬ್ ಟು ಜೂನ್ ಏನಾಗುತ್ತೆ ಅನ್ನೋದನ್ನ ಫೈಂಡ್ ಮಾಡ್ಕೊತೀನಿ. ಜನವರಿನಲ್ಲಿ ಅವನು 2,400ನ ಸ್ಪೆಂಡ್ ಮಾಡ್ತಿದ್ದಾನೆ ಅಂತಂದ್ರೆ ಇನ್ನು ಉಳ್ಕೊಳ್ಳೋ ಎಕ್ಸ್ಪೆಂಡಿಚರ್ ಏನು ಬರುತ್ತೆ? 4 4 ಹೋದ್ರೆ 0, 50 2 ಹೋದ್ರೆ 48. ಸೊ ಆ 48,000 ಏನಾಗುತ್ತೆ ಫೆಬ್ ಟು ಜೂನ್ವರೆಗೂ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ನೆಕ್ಸ್ಟ್ ಮತ್ತೆ ಜುಲೈಯಲ್ಲಿ ಅವ್ನು ನೆಕ್ಸ್ಟ್ ಎಕ್ಸ್ಪೆಂಡಿಚರ್ನ ಮಾಡ್ತಿದ್ದಾನೆ. ಎಷ್ಟು ಖರ್ಚು ಮಾಡ್ತಿದ್ದಾನೆ ಜುಲೈ ಮಂತಲ್ಲಿ? 3,000 ಮಾಡ್ತಿದ್ದಾನೆ. ಕ್ವಶನ್ ಏನು ಕೇಳಿದರೆ, ವಾಟ್ ಈಸ್ ಇಸ್ ಆವ್ರೇಜ್ ಎಕ್ಸ್ಪೆಂಡಿಚರ್ ಫಾರ್ ದ ಮಂತ್ಸ್ ಆಫ್ ಫೆಬ್ರವರಿ ಟು ಜುಲೈ? ಸೊ ಇಲ್ಲಿ ಆವ್ರೇಜ್ ವ್ಯಾಲ್ಯೂ ಕೇಳಿದ್ದಾರೆ. ಎಲ್ಲಿಂದ? ಫೆಬ್ ಟು ಜುಲೈವರೆಗೂ. ಸೊ ಫಸ್ಟ್ ನನಗೆ ಆವ್ರೇಜ್ ಬೇಕು ಅಂತಂದರೆ ಟೋಟಲ್ ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ನಂಬರ್ ಆಫ್ ಮಂತ್ಸ್ ಕನ್ಸಿಡರ್ ಮಾಡಬೇಕಾ? ಸೊ ಇಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಕನ್ಸಿಡರ್ ಮಾಡಿದರೆ? ಫೆಬ್ ಟು ಜುಲೈ ಕನ್ಸಿಡರ್ ಮಾಡಿದರೆ. ನನಗೆ ಫೆಬ್ ಟು ಜೂನ್ ಗೊತ್ತು ಟೋಟಲ್ ಎಕ್ಸ್ಪೆಂಡಿಚರ್ 48,000 ಪ್ಲಸ್ ಜುಲೈಯಲ್ಲಿ ಎಷ್ಟಿದೆ? 3,000 ಇದೆಯಾ? ಹಾಗಿದ್ರೆ 48,000 ಪ್ಲಸ್ 3,000 ಏನಾಯಿತು? ಟೋಟಲ್ ಎಕ್ಸ್ಪೆಂಡಿಚರ್ ಫೆಬ್ ಟು ಜೂನ್ವರೆಗೂ 51,000 ಆಯಿತು. ಡಿವೈಡೆಡ್ ಬೈ ನಂಬರ್ ಆಫ್ ಮಂತ್ಸ್ ಅಗೇನ್ ಫೆಬ್ರವರಿಯಿಂದ ಜುಲೈವರೆಗೂ ಟೋಟಲ್ ಎಷ್ಟು ಮಂತ್ಸ್ ಬರುತ್ತೆ? 6 ಮಂತ್ಸ್ ಬರುತ್ತೆ. ಸೊ ನಾನು ಇದನ್ನ ಡಿವೈಡೆಡ್ ಬೈ 6 ಮಾಡಿದ್ರೆ ನನಗೆ ಸಿಗೋದ ಆವ್ರೇಜ್ ಎಕ್ಸ್ಪೆಂಡಿಚರ್ ಫ್ರಮ್ ಫೆಬ್ ಟು ಜುಲೈ. ನೋಡಿ 6 ಇಂಟು 8 ಅಂದರೆ 48, ರಿಮೈಂಡರ್ 3 ಬರುತ್ತಾ? ದೆನ್ 6 5s are 30, ರಿಮೈನಿಂಗ್ 20 ಹಾಗೆ ಬರ್ಕೊಳ್ಳಿ. ಸೊ ವಾಟ್ಸ್ ದ ಫೈನಲ್ ಆನ್ಸರ್? 8,500. ಸೊ ಕೊಟ್ಟಿರೋ ಆಪ್ಷನಲ್ಲಿ ಆಪ್ಷನ್ 2. Next question ನೋಡೋಣ. From the following Venn diagram, find how many foreign coaches who have turned professionals were never a player as per the given diagram. ಇಲ್ಲಿ ಒಟ್ಟು ಎಷ್ಟು ಫಿಗರ್ಸ್ ಇದೆ? ಒಂದು ಸರ್ಕಲ್ ಇದೆ, ಇನ್ನೊಂದು ಎಕ್ಸಾಗಾನ್ ಇದೆ, ಇನ್ನೊಂದು ಟ್ರಯಾಂಗಲ್ ಇದೆ, ಇನ್ನೊಂದು ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಅದರಲ್ಲಿ ಈ ಎಕ್ಸಾಗಾನ್ ಒಳಗಡೆ ಏನೆಲ್ಲ ಬರುತ್ತಲ್ಲ ಅವರೆಲ್ಲ ಪ್ರೊಫೆಷನಲ್ಸ್ ಆಗಿರ್ತಾರೆ. ನೆಕ್ಸ್ಟ್ ಸ್ಕ್ವೇರ್ ಒಳಗಡೆ ಕೊಟ್ಟಿರೋದೆಲ್ಲ ಫಾರಿನರ್ಸ್ ಆಗಿರ್ತಾರೆ. ನೆಕ್ಸ್ಟ್ ಸರ್ಕಲ್ ಒಳಗಡೆ ಕೊಟ್ಟಿರೋದು ಫಾರಿನರ್ಸ್ ಆಗಿರ್ತಾರೆ. ಸ್ಕ್ವೇರ್ ಒಳಗಡೆ ಕೊಟ್ಟಿರೋರು ಕೋಚಸ್ ಆಗಿರ್ತಾರೆ. ಅದೇ ರೀತಿ ಟ್ರಯಾಂಗಲ್ ಒಳಗಡೆ ಕೊಟ್ಟಿರೋರೆಲ್ಲ ಪ್ಲೇಯರ್ಸ್ ಆಗಿರ್ತಾರೆ. ಬಟ್ ನನಗೆ ಕೇಳ್ತಿರೋ ಕ್ವಶನ್ ಏನು? ಹೌ ಮೆನಿ ಫಾರಿನ್ ಕೋಚಸ್? ಸೊ ಫಾರಿನ್ ಕೋಚಸ್ ಅಂತಂದ್ರೆ ನೋಡಿ, ಫಾರಿನ್ ಪಾರ್ಟ್ ಅಂದ್ರೆ ಈ ಪಾರ್ಟ್ ಸರ್ಕಲ್ ಪಾರ್ಟ್ ಬರುತ್ತಾ? ಇದರಲ್ಲಿ ಈ ಫಾರಿನ್ ಪಾರ್ಟ್ ಅಲ್ಲಿ ಏನಿರಬೇಕು? ಕೋಚಸ್ ಕೂಡ ಬರಬೇಕು. ಸೊ ಕೋಚಸ್ ಕೂಡ ಬರಬೇಕು ಅಂದ್ರೆ ಆಬ್ವಿಯಸ್ಲಿ ಸರ್ಕಲ್ ಒಳಗಡೆ ಸ್ಕ್ವೇರ್ ಪಾರ್ಟ್ ಬರಬೇಕಾ? ಸೊ ಸರ್ಕಲ್ ಒಳಗಡೆ ಸ್ಕ್ವೇರ್ ಪಾರ್ಟ್ ಬರಬೇಕು ಅಂತಂದ್ರೆ ಯಾವುದೆಲ್ಲ ಬರುತ್ತೆ? ಸರ್ಕಲ್ ಒಳಗಡೆ ಸ್ಕ್ವೇರ್ ಬರಬೇಕು ಅಂದ್ರೆ 2, 4, 2, 8 ಬರುತ್ತೆ. ಎಗೇನ್ ಅದ್ರಲ್ಲಿ ಏನ್ ಕೇಳಿದರೆ ಫಾರಿನ್ ಕೋಚಸ್ ಆಗಿರ್ಬೇಕು. ಎಗೇನ್ ಆ ಫಾರಿನ್ ಕೋಚಸ್ ಏನಾಗಿರ್ಬೇಕು? ಪ್ರೊಫೆಷನಲ್ಸ್ ಆಗಿರ್ಬೇಕು. ಸೊ ಎಗೇನ್ ಈ 2 ಮತ್ತೆ 2, 4 ಮತ್ತೆ 2, 8 ಅಲ್ಲಿ ಪ್ರೊಫೆಷನಲ್ಸ್ ಅಂತಂದ್ರೆ ಯಾವುದೆಲ್ಲ ಬರುತ್ತೆ? ಆಬ್ವಿಯಸ್ಲಿ ಎಕ್ಸಾಗಾನ್ ಬರಬೇಕು. ಇವಾಗ ಇಫ್ 2, 4, 2, 8 ಒಳಗಡೆ ಎಕ್ಸಾಗಾನ್ ಅಲ್ಲಿ ಬರೋದು 2 ಮತ್ತೆ 4 ಅಷ್ಟೇನಾ? ಬಿಕಾಸ್ ಈ 2, 8 ಎಕ್ಸಾಗಾನ್ ಒಳಗಡೆ ಬರಲ್ಲ. ಸೊ ಅದು ಎಲಿಮಿನೇಟ್ ಆಗುತ್ತೆ. ಇನ್ನು ಉಳ್ಕೊಂಡಿದ್ದು ನನಗೆ ಇವಾಗ 2 ಮತ್ತೆ 4 ಅಷ್ಟೇ. ಎಗೇನ್ ಮತ್ತೆ 2 ಮತ್ತೆ 4 ಅಲ್ಲಿ ಆ ಪ್ರೊಫೆಷನಲ್ಸ್ ಏನಾಗಿರ್ಬೇಕು? ನೆವರ್ ಎ ಪ್ಲೇಯರ್ ಆಗಿರಬಾರ್ದು. ಎಗೇನ್ ಈ 2 ಮತ್ತೆ 4 ಅಲ್ಲಿ ಪ್ಲೇಯರ್ಸ್ ಅಂತ ಅಂದ್ರೆ ಟ್ರಯಾಂಗಲ್ ಒಳಗಡೆ ಬರೋದಾ? ಸೊ 4 ಎಲಿಮಿನೇಟ್ ಆಗುತ್ತಾ? ಆಗಿದ್ರೆ ನನ್ನ ಫೈನಲ್ ಆನ್ಸರ್ ಏನಾಗುತ್ತೆ? ಜಸ್ಟ್ 2 ಆಗುತ್ತೆ. ಸೊ ವಾಟ್ಸ್ ದ ಆಪ್ಷನ್? ಆಪ್ಷನ್ 2. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಪೆನ್ ಡಯಾಗ್ರಾಮ್ ಮೇಲೆ ಮ್ಯಾಚ್ ದ ಫಾಲೋಯಿಂಗ್ ತರ ಕೊಟ್ಟಿದ್ದಾರೆ ಕ್ವಶನ್ಸ್.
ಫಸ್ಟ್ ನೋಡಿ, ವೆಜಿಟೇಬಲ್ಸ್, ಫ್ರೂಟ್ಸ್, ಆಪಲ್ಸ್. ಫಸ್ಟ್ ಇದು ಮೂರಕ್ಕೂ ಇರುವಂಥ ರಿಲೇಷನ್ ಏನು ಫೈಂಡ್ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸೇ ಬೇರೆ, ಫ್ರೂಟ್ಸೇ ಬೇರೆ. ಎಗೇನ್ ಆ ಆಪಲ್ ಯಾವ್ದ್ರೊಳಗಡೆ ಬರುತ್ತೆ? ಫ್ರೂಟ್ ಒಳಗಡೆ ಬರುತ್ತಾ? ಸೊ ನಾನು ಏನು ಮಾಡ್ತೀನಿ, ಫಸ್ಟು ಫ್ರೂಟ್ನ ಕನ್ಸಿಡರ್ ಮಾಡ್ತೀನಿ. ಫ್ರೂಟ್ ಒಳಗಡೆನೆ ನನಗೆ ಬರೋದು ಯಾವುದು? ಆಪಲ್. ಬಿಕಾಸ್ ಆಪಲ್ ಇಟ್ ಇಸ್ ಎ ಟೈಪ್ ಆಫ್ ಫ್ರೂಟ್ಸ್ ಅಲ್ವಾ. ಸೊ ಇದೊಂದು ವೆನ್ ಡಯಾಗ್ರಾಮ್ ಆಯಿತು. ವೆಜಿಟೇಬಲ್ನ ನಾನು ಇಲ್ಲೆಲ್ಲಾದರೂ ಹಾಕೋಕ್ಕಾಗುತ್ತಾ? ವೆಜಿಟೇಬಲ್ಲೇ ಬೇರೆ, ಫ್ರೂಟ್ಸೇ ಬೇರೆ. ಸೊ ನಾನು ವೆಜಿಟೇಬಲ್ನ ಸೆಪ್ರೇಟಾಗಿ ಬರೀತೀನಿ. ಸೊ ಆಗಿದ್ರೆ ಫಸ್ಟ್ ಒನ್ನಿಗೆ ಆಪ್ಷನ್ ಏನು ಬಂತು? ಇಲ್ಲಿ ಮ್ಯಾಚ್ ಮಾಡಿ ಯಾವ್ದು ಬರುತ್ತೆ? ಸೆಕೆಂಡ್ ಡಯಾಗ್ರಾಮ್ ಬರುತ್ತಾ? ಸೊ ಫಸ್ಟ್ ಒನ್ನಿಗೆ ಯಾವ್ದು ಮ್ಯಾಚ್ ಆಯಿತು? ಸೆಕೆಂಡ್ ಒನ್ ಮ್ಯಾಚ್ ಆಯಿತು. ಹಾಗಿದ್ರೆ ಇವಾಗ ಸೆಕೆಂಡ್ ಒನ್ ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಾಯ್ಸ್, ಗರ್ಲ್ಸ್, ಸ್ಟೂಡೆಂಟ್ಸ್. ಇವಾಗ ನೋಡಿ, ಸ್ಟೂಡೆಂಟ್ಸ್ ಅಲ್ಲೇ ಮೇ ಬಿ ಸಮ್ ಸ್ಟೂಡೆಂಟ್ಸ್ ಬಾಯ್ಸ್ ಆಗಿರ್ಬೋದು, ಸಮ್ ಸ್ಟೂಡೆಂಟ್ಸ್ ಗರ್ಲ್ಸ್ ಆಗಿರ್ಬೋದು. ಸೊ ಆಗಿದ್ರೆ ಇದಕ್ಕೆ ವೆನ್ ಡಯಾಗ್ರಾಮ್ ಏನಾಗ್ತೀನಿ? ಸ್ಟೂಡೆಂಟ್ಸ್ ಆಗ್ತೀನಿ ಫಸ್ಟು. ಅದರಲ್ಲಿ ಏನು ಮಾಡ್ತೀನಿ, ಸಮ್ ಸ್ಟೂಡೆಂಟ್ಸ್ ಮೇ ಬಿ ಬಾಯ್ಸ್ ಆಗಿರ್ಬೋದು, ಅಗೇನ್ ಸಮ್ ಸ್ಟೂಡೆಂಟ್ಸ್ ಅದರಲ್ಲಿ ಏನಾಗಿರ್ಬೋದು? ಗರ್ಲ್ಸ್ ಆಗಿರ್ಬೋದು. ಸೊ ಯಾವ ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡುತ್ತೆ ಇದು? ಫಸ್ಟ್ ಒನ್. ಸೊ ಫಸ್ಟ್ ಒನ್ ಇದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಸೆಕೆಂಡ್ ಒನ್ಗೆ ಫಸ್ಟ್ ಒನ್ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಥರ್ಡ್ ಒನ್ ನೋಡೋಣ. ಈವನ್ ನ್ಯಾಚುರಲ್ ನಂಬರ್, ಆಡ್ ನ್ಯಾಚುರಲ್ ನಂಬರ್, ಇರ್ರಾಷನಲ್ ನಂಬರ್ಸ್. ಈವನ್ ನ್ಯಾಚುರಲ್ ನಂಬರ್ ಅಂತಂದ್ರೇನು ಗೊತ್ತು? ನ್ಯಾಚುರಲ್ ನಂಬರ್ ಆಲ್ವೇಸ್ ಸ್ಟಾರ್ಟ್ ವಿತ್ ದ ಒನ್, ಸೊ 0 ಬರಲ್ಲ. ಸೊ ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಅಂದ್ರೆ ಯಾವ್ದೆಲ್ಲ ಬರುತ್ತೆ? 2, 4, 6, 8 ಬರುತ್ತೆ. ನೆಕ್ಸ್ಟ್ ಆಡ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವ್ದು ಬರುತ್ತೆ? 1, 3, 5, 7, 9 ಬರುತ್ತೆ. ಇರ್ರಾಷನಲ್ ನಂಬರ್ ಅಂತಂದ್ರೆ ದ ಸ್ಕ್ವೇರ್ ರೂಟ್ ಆಫ್ ಎನಿ ನಂಬರ್, ದ ಸ್ಕ್ವೇರ್ ರೂಟ್ ಆಫ್ ಎನಿ ನಾನ್ ಪರ್ಫೆಕ್ಟ್ ಸ್ಕ್ವೇರ್. ಸೊ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ √2 ಅಥವಾ √3 ಬಿಕಾಸ್ 3, 2 ಇದು ಯಾವುದು ಕೂಡ ಪರ್ಫೆಕ್ಟ್ ಸ್ಕ್ವೇರ್ಸ್ ಅಲ್ಲ. ಆ ನಾನ್ ಪರ್ಫೆಕ್ಟ್ ಸ್ಕ್ವೇರ್ನ ನಾವು ಸ್ಕ್ವೇರ್ ರೂಟ್ ತಗೊಂಡು ನಮ್ಗೆ ಏನು ಆನ್ಸರ್ ಬರುತ್ತಲ್ಲ ಅಂತ ನಂಬರ್ಸ್ನ ನಾವು ಇರ್ರಾಷನಲ್ ನಂಬರ್ಸ್ ಅಂತ ಕಂಡಿಡ್ತೀವಿ. ಇವಾಗ ಈ ನಂಬರಿಗೂ ಏನಾದರೂ ರಿಲೇಷನ್ ಇದೆಯಾ? ಇಲ್ಲ. ಅಗೇನ್ ಆಡ್ ನ್ಯಾಚುರಲ್ ನಂಬರ್ ಮತ್ತು ಇರ್ರಾಷನಲ್ ನಂಬರ್ ರಿಲೇಷನ್ ಇದೆಯಾ? ಹಾಗಿದ್ರೆ ಇದು ಮೂರು ಕೂಡ ಫುಲ್ ಡಿಫ್ರೆಂಟ್ ಆಯಿತು. ಈವನ್ ನ್ಯಾಚುರಲ್ ನಂಬರ್ಸೇ ಬೇರೆ, ಆಡ್ ನ್ಯಾಚುರಲ್ ನಂಬರ್ಸೇ ಬೇರೆ, ಅದೇ ರೀತಿ ಇರ್ರಾಷನಲ್ ನಂಬರ್ಸ್ ಆರ್ ಡಿಫ್ರೆಂಟ್. ಹಾಗಿದ್ರೆ ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವ್ದು ಬರುತ್ತೆ? ಸಿ ಯಾವುದ್ರ ಜೊತೆ ಮ್ಯಾಚ್ ಆಗುತ್ತೆ? 4 ಜೊತೆ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಒನ್ ಇವಾಗ ನೀವು ಫೈಂಡ್ ಮಾಡಲೇಬೇಕಂತ ಇಲ್ಲ. ನೋಡಿ ಆಪ್ಷನ್ ನೋಡಿ. ಫಸ್ಟ್ ಒನ್ಗೆ ಎಗೆ ಸೆಕೆಂಡ್ ಒನ್ ಮ್ಯಾಚ್ ಆಗ್ತಿದ್ಯಾ? ಎಗೆ ಥರ್ಡ್ ಆಪ್ಷನ್ ಎಗೆ ಸೆಕೆಂಡ್ ಒನ್ ಮ್ಯಾಚ್ ಆಗ್ತಿದ್ಯಾ? ನೋಡಿ ಸೆಕೆಂಡ್ ಆಪ್ಷನ್ ಅಲ್ಲಿ ಎಗೆ 3 ಕೊಟ್ಟಿದ್ದಾರೆ, ಬಟ್ ನನಗೆ ಎಗೆ ಮ್ಯಾಚ್ ಆಗ್ತಿರೋದು ಸೆಕೆಂಡ್ ಒನ್. ಸೊ ಥರ್ಡ್ ಆಪ್ಷನ್ ಎಲಿಮಿನೇಟ್ ಆಯಿತು. ಎಗೇನ್ ಫೋರ್ತ್ ಒನ್ ನೋಡಿ ಎಗೆ 2ನೇ ಕೊಟ್ಟಿದ್ದಾರೆ. ಇವಾಗ ಫಸ್ಟ್ ಒನ್ಗೆ ಎಲ್ಲ ಸೇಮ್ ಇದೆ. ಸೊ ಇವಾಗ ನಾನು ಸೆಕೆಂಡ್ ಒನ್ ಚೆಕ್ ಮಾಡ್ತೀನಿ. ಬಿಗೆ ನನಗೆ ಮ್ಯಾಚ್ ಆಗಿದ್ದೆ ಯಾವುದು? ಫಸ್ಟ್ ಒನ್. ಸೊ ಹೌದು, ಇಲ್ಲಿ ಫಸ್ಟ್ ಒನ್ ಇದೆ, ಬಟ್ ಇಲ್ಲಿ ಥರ್ಡ್ ಒನ್ ಮ್ಯಾಚ್ ಆಗಿದೆ, ಎಲಿಮಿನೇಟ್ ಆಗುತ್ತೆ. ಇಲ್ಲಿ ಫೋರ್ತ್ ಒನ್ ಮ್ಯಾಚ್ ಆಗಿದೆ, ಇದು ಎಲಿಮಿನೇಟ್ ಆಗುತ್ತೆ. ಹಾಗಿದ್ರೆ ನನಗೆ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ 1. ಇವಾಗ ಲಾಸ್ಟ್ ಒನ್ ನೋಡೋಣ. ಕ್ವಾಡ್ರಿಲ್ಯಾಟರಲ್, ರೆಕ್ಟಾಂಗಲ್ ಮತ್ತೆ ಸ್ಕ್ವೇರ್. ಇಲ್ಲಿ ನೋಡಿ ಎಲ್ಲ ಸ್ಕ್ವೇರು ನನಗೆ ರೆಕ್ಟಾಂಗಲ್ ಒಳಗಡೆನೆ ಬರೋದು. ಏಕೆಂತಂದ್ರೆ ಆಲ್ ಸ್ಕ್ವೇರ್ಸ್ ಆರ್ ದ ರೆಕ್ಟಾಂಗಲ್ಸ್ ಅಂಡ್ ಅಗೇನ್ ಆಲ್ ರೆಕ್ಟಾಂಗಲ್ಸ್ ಆರ್ ಕಮಿಂಗ್ ಇನ್ಸೈಡ್ ದಿ ಕ್ವಾಡ್ರಿಲ್ಯಾಟರ್. ಯಾಕೆ ಅಂತ ಅಂದ್ರೆ ಈ ರೆಕ್ಟಾಂಗಲ್ ಅನ್ನೋದು ಏನು? ರೆಕ್ಟಾಂಗಲ್ ಇಸ್ ಎ ಕ್ವಾಡ್ರಿಲ್ಯಾಟರಲ್ ವಿತ್ 4 ರೈಟ್ ಆಂಗಲ್ಸ್. ಅಗೇನ್ ಸ್ಕ್ವೇರ್ ಅನ್ನೋದೇನು? ಸ್ಕ್ವೇರ್ ಅನ್ನೋದು ಒಂದು ಸ್ಪೆಷಲ್ ಟೈಪ್ ಆಫ್ ರೆಕ್ಟಾಂಗಲ್ ಆಗಿರೋದ್ರಿಂದ ಸ್ಕ್ವೇರ್ ಇಸ್ ಕಮ್ ಇನ್ಸೈಡ್ ದ ವಿಚ್ ಒನ್? ಇನ್ಸೈಡ್ ದ ರೆಕ್ಟಾಂಗಲ್. ಅಂಡ್ ರೆಕ್ಟಾಂಗಲ್ ಇಸ್ ಕಮಿಂಗ್ ಇನ್ಸೈಡ್ ದ ವಿಚ್ ಒನ್? ದಟ್ ಈಸ್ ಕ್ವಾಡ್ರಿಲ್ಯಾಟರ್. ಹೌದು, ಅದಕ್ಕೆ ಡಯಾಗ್ರಾಮ್ ಯಾವ್ದು ಬರುತ್ತೆ ಇಲ್ಲಿ? ಆಪ್ಷನ್ ಥರ್ಡ್ ಒನ್. ಸೊ ನೋಡಿ ಫಸ್ಟ್ ಆಪ್ಷನ್ ಎಲ್ಲ ಮ್ಯಾಚ್ ಆಗ್ತಿದೆಯಾ? ಎಗೆ 2 ಮ್ಯಾಚ್ ಆಗ್ತಿದೆ, ಬಿಗೆ 1 ಮ್ಯಾಚ್ ಆಗ್ತಿದೆ, ಸಿಗೆ ಫೋರ್ತ್ ಒನ್ ಆಗ್ತಿದೆ, ಡಿಗೆ ಥರ್ಡ್ ಒನ್ ಆಗ್ತಿದೆ. ಸೊ ವಾಟ್ ಈಸ್ ಅವರ್ ಆಪ್ಷನ್? ಆಪ್ಷನ್ 1. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಎ ಪರ್ಸನ್ ಗೋಸ್ 40 ಕಿಲೋಮೀಟರ್ ನಾರ್ತ್. ಇವಾಗ ಪರ್ಸನ್ ಇಲ್ಲಿ ನಿಂತಿದ್ದಾನೆ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ನಾರ್ತ್ ಡೈರೆಕ್ಷನ್ ಅಂದರೆ ಇದಾ? ನೆಕ್ಸ್ಟ್ ದಿಸ್ ಇಸ್ ನಾರ್ತ್ ಡೈರೆಕ್ಷನ್, ದಿಸ್ ಇಸ್ ಸೌತ್ ಡೈರೆಕ್ಷನ್, ದಿಸ್ ಇಸ್ ವೆಸ್ಟ್ ಡೈರೆಕ್ಷನ್ ಅಂಡ್ ದಿಸ್ ಇಸ್ ಈಸ್ಟ್ ಡೈರೆಕ್ಷನ್. ಪರ್ಸನ್ ಇಲ್ಲೆಲ್ಲೋ ಮಿಡಲ್ ಒಂದು ಪಾಯಿಂಟಲ್ಲಿ ನಿಂತಿದ್ದಾನೆ. ಇವಾಗ ಅವನು ಏನು ಮಾಡ್ತಿದ್ದಾನೆ? 40 ಕಿಲೋಮೀಟರ್ ನಾರ್ತಿಗೆ ಹೋಗ್ತಿದ್ದಾನೆ. ಸೊ 40 ಕಿಲೋಮೀಟರ್ ನಾರ್ತಿಗೆ ಹೋಗಾದ್ಮೇಲೆ ಏನು ಮಾಡ್ತಾನೆ? ಈ ಟರ್ನ್ಸ್ ಟುವರ್ಡ್ಸ್ ರೈಟ್. ಇವಾಗ ಈ ಪರ್ಸನ್ ನಾರ್ತ್ ಕಡೆ ಫೇಸ್ ಮಾಡಿದ್ದಾನೆ ಅಂತಂದ್ರೆ ಇದು ಅವನಿಗೆ ಲೆಫ್ಟ್ ಆಗುತ್ತಾ? ಈ ಸೈಡ್ ಅವನಿಗೆ ಏನಾಗುತ್ತೆ? ರೈಟ್ ಆಗುತ್ತೆ. ಬಟ್ ಅವ್ನು ಟರ್ನ್ ಆಗ್ತಿರೋದು ಯಾವ ಕಡೆ? ರೈಟ್ ಕಡೆ. ರೈಟ್ ಕಡೆ ಟರ್ನ್ ಆಗಿಬಿಟ್ಟು ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿದ್ದಾನೆ? 80 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿದ್ದಾನೆ. 80 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ಅವ್ನು ಮತ್ತೆ ಏನ್ ಮಾಡ್ತಾನೆ? ರೈಟ್ ಟರ್ನ್ ತಗೋತಾನೆ. ಎಗೇನ್ ರೈಟ್ ಟರ್ನ್ ತಗೊಂಡು ಎಷ್ಟು ಕಿಲೋಮೀಟರ್ ಮೂವ್ ಆಗ್ತಾನೆ? 30 ಕಿಲೋಮೀಟರ್ ಮೂವ್ ಆಗ್ತಾನೆ. ನೋಡಿ ಇಲ್ಲಿಂದ ಇಲ್ಲಿಗೆ 30 ಕಿಲೋಮೀಟರ್ ಇದೆ ಅಂತ ಅಂದ್ರೆ ಎಗೇನ್ ಫ್ರಮ್ ಹಿಯರ್ ಟು ಹಿಯರ್ 30 ಮೀಟರ್ ಆಯ್ತಾ? ಹಾಗಾದ್ರೆ ಟೋಟಲ್ 40 ಮೀಟರ್ ಅಲ್ಲಿ 30 ಹೋದ್ರೆ ಫ್ರಮ್ ಹಿಯರ್ ಟು ಹಿಯರ್ ಡಿಸ್ಟೆನ್ಸ್ ಏನಾಗುತ್ತೆ? 10 ಆಗುತ್ತಾ? ನಾವು ಆದಷ್ಟು ಇಲ್ಲೇ ಸ್ಟಾರ್ಟಿಂಗ್ ಬಿಗಿನಿಂಗ್ ಅಲ್ಲೇ ಸ್ಪ್ಲಿಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇನ್ ದ ಎಂಡ್ ಅಂತಂದ್ರೆ ಈ 30 ಮೀಟರ್ ಮೂವ್ ಆದ್ಮೇಲೆ 30 ಕಿಲೋಮೀಟರ್ ಅವನೇ
ಏನ್ ಮಾಡ್ತಾನೆ, ಈ ಟರ್ನ್ಸ್ ಟುವರ್ಡ್ಸ್ ರೈಟ್ ಅಗೇನ್. ಇವಾಗ ಪರ್ಸನ್ ಈ ಕಡೆ ಫೇಸ್ ಮಾಡಿದಾನೆ, ಸೌತಿಗೆ ಫೇಸ್ ಮಾಡಿದಾನೆ ಅಂತ ಅಂದ್ರೆ ಇದು ಅವನಿಗೆ ರೈಟ್ ಆಗುತ್ತಾ, ಈ ಕಡೆ ಅವನಿಗೆ ಲೆಫ್ಟ್ ಆಗುತ್ತಾ? ಬಟ್ ಅವ್ನು ಟರ್ನ್ ಆಗ್ತಿರೋದು ಯಾವ ಕಡೆ, ರೈಟಿಗೆ ಟರ್ನ್ ಆಗ್ತಿದ್ದಾನೆ. ಸೊ ರೈಟಿಗೆ ಟರ್ನ್ ಆಗಿ ಎಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದಾನೆ, 80 ಕಿಲೋಮೀಟರ್. ಸೊ 80 ಕಿಲೋಮೀಟರ್ ಅಂದ್ರೆ ಫ್ರಮ್ ಹಿಯರ್ ಟು ಹಿಯರ್ ಡಿಸ್ಟೆನ್ಸ್ ಆದ್ರೆ ಅಗೇನ್ ಫ್ರಮ್ ಹಿಯರ್ ಟು ಹಿಯರ್ ಡಿಸ್ಟೆನ್ಸ್ 80ನೇ ಆಯ್ತಾ. ಇವಾಗ ಆ ಪರ್ಸನ್ ಇಲ್ಲಿ ಬಂದಿದ್ದಾನೆ, ಇಲ್ಲಿ ಬಂದು ನಿಂತಿದ್ದಾನೆ. ಇವಾಗ ಅವ್ರ ಕ್ವಶನ್ ಏನ್ ಕೇಳ್ತಿದ್ರೆ, ಹೌ ಫಾರ್ ಇಸ್ ಈ ಈಸ್ ಫ್ರಮ್ ಹಿಸ್ ಸ್ಟಾರ್ಟಿಂಗ್ ಪಾಯಿಂಟ್. ಇವಾಗ ಇದು ಸ್ಟಾರ್ಟಿಂಗ್ ಪಾಯಿಂಟ್ ನನಗೆ. ನೆಕ್ಸ್ಟ್ ಇಫ್ ಈ ಗೋಸ್ ಸ್ಟ್ರೈಟ್, ಇಲ್ಲಿಗೆ ಬಂದ ಮೇಲೆ ಅವ್ನು ಮತ್ತೆ ಸ್ಟ್ರೈಟ್ ಆಗಿ ಹೋಗ್ತಿದ್ದಾನೆ ಎಲ್ಲಿವರೆಗೂ, ಇಫ್ ಈ ಗೋಸ್ ಸ್ಟ್ರೈಟ್ ಅಹೆಡ್ ಅನದರ್ 50 ಕಿಲೋಮೀಟರ್. ಇಲ್ಲಿ ಬಂದು 80 ಕಿಲೋಮೀಟರ್ ಮೂವ್ ಆದ್ಮೇಲೆ ಅವ್ನು ಮತ್ತೆ ಏನ್ ಮಾಡ್ತಿದ್ದಾನೆ, ಅನದರ್ 50 ಕಿಲೋಮೀಟರ್ ಸ್ಟ್ರೈಟ್ ಆಗಿ ಹೋಗ್ತಿದ್ದಾನೆ. ಏಕೆನ್ ಅಲ್ಲಿ ಸ್ಟಾಪ್ ಆಗ್ತಾನ, ಇಲ್ಲ. ಮತ್ತೆ ಏನ್ ಮಾಡ್ತಾನೆ, ಅಂಡ್ ಟರ್ನ್ಸ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಇವಾಗ ಈ ಪರ್ಸನ್ ಈ ಡೈರೆಕ್ಷನ್ ಇದೆ ಅಂತ ಈ ಕಡೆ ನಿಂತಿದ್ದಾನೆ ಅಂತಂದ್ರೆ ಇದು ಅವನಿಗೆ ರೈಟ್ ಆಗುತ್ತೆ, ಇದು ಬಂದು ಲೆಫ್ಟ್ ಆಗುತ್ತೆ. ಬಟ್ ಅವ್ನು ತಗೋತಿರೋ ಟರ್ನ್ ಯಾವುದು, ಲೆಫ್ಟ್ ಟರ್ನ್. ನಾವು ಇವಾಗ ಲೆಫ್ಟ್ ಟರ್ನ್ ಬಂದು 10 ಕಿಲೋಮೀಟರ್ ಮೂವ್ ಮಾಡಿ ಅಲ್ಲಿಗೆ ಅವ್ನ ಜರ್ನಿನ ಸ್ಟಾಪ್ ಮಾಡ್ತಾನೆ. ಸೊ ಹಾಗಿದ್ರೆ ಅವ್ನ ಎಂಡಿಂಗ್ ಪಾಯಿಂಟ್ ಏನಾಯ್ತು, ಇದು ಎಂಡಿಂಗ್ ಪಾಯಿಂಟ್ ಆಯ್ತಾ. ಇವಾಗ 10 ಕಿಲೋಮೀಟರ್ ಅಂತಂದ್ರೆ ಆಬ್ವಿಯಸ್ಲಿ ಇಲ್ಲಿಂದ ಇಲ್ಲಿಗೆ ನನಗೆ ಡಿಸ್ಟೆನ್ಸ್ ಗೊತ್ತು. ಸೊ ಆಬ್ವಿಯಸ್ಲಿ ಇದು ಇಲ್ಲಿಂದ ಇಲ್ಲಿಗೆ 10. ಇವಾಗ ಅವ್ರು ಕೊಟ್ಟಿರೋ ಕ್ವಶನ್ ಏನು ಚೆಕ್ ಮಾಡೋಣ. ಹೌ ಫಾರ್ ಇಸ್ ಈ ಈಸ್ ಫ್ರಮ್ ಹಿಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತಂದ್ರೆ ಈ ಎಂಡಿಂಗ್ ಪಾಯಿಂಟಿಗೆ ಕಂಪೇರ್ ಮಾಡಿದ್ರೆ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಅಂದ್ರೆ ಇಲ್ಲಿ ನಿಂತಿದ್ದಾನೆ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ಇವಾಗ ಅವನು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದ್ದಾನೆ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟಿಗೆ ಅನ್ನೋದನ್ನ ಕಂಡುಹಿಡಬೇಕು. ನನಗೆ ಗೊತ್ತು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 50 ಆದ್ರೆ ಇದು ರೆಕ್ಟಾಂಗಲ್ ಆಯ್ತಾ. ಸೊ ರೆಕ್ಟಾಂಗಲ್ ಆಪೋಸಿಟ್ ಸೈಡ್ಸ್ ಈಕ್ವಲ್ ಬರುತ್ತಾ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 50 ಆದ್ರೆ ಅಗೇನ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಾಗುತ್ತೆ, 50 ಕಿಲೋಮೀಟರ್ ಆಗುತ್ತೆ. ಸೊ ವಾಟ್ಸ್ ದ ಆಪ್ಷನ್, 50 ಕಿಲೋಮೀಟರ್. ಸೊ ಅವನು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ಕಂಪೇರ್ ಮಾಡೋದು ಇವಾಗ ಎಷ್ಟು ಕಿಲೋಮೀಟರ್ ಅಂತರದಲ್ಲಿ ಇರ್ತಾನೆ, 50 ಕಿಲೋಮೀಟರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. A stadium with 4 exits can evacuate 100 people for every 2 minutes to each exit. ಇವಾಗ ಒಂದು ಸ್ಟೇಡಿಯಂ ಕೊಟ್ಟಿದ್ದಾರೆ, ಆ ಸ್ಟೇಡಿಯಂ ಅಲ್ಲಿ ಏನಿದೆ 4 ಎಕ್ಸಿಟ್ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಆ 4 ಎಕ್ಸಿಟ್ ಅಲ್ಲೂ ಕೂಡ 100 ಪೀಪಲ್ನ ಎವ್ಯಾಕ್ಯುಯೇಟ್ ಮಾಡಬೇಕು ಅಂತಂದ್ರೆ ಹೊರಗಡೆ ಕಳಿಸ್ಬೇಕು. ಎಷ್ಟಿಗೆ, ಎವ್ರಿ 2 ಮಿನಿಟ್ಸ್ಗೆ ಎಷ್ಟು ಜನನ ಕಳಿಸ್ಬೇಕು, 100 ಪೀಪಲ್ನ ಕಳಿಸ್ಬೇಕು. ಎಲ್ಲಿಂದ, ಈಚ್ ಎಕ್ಸಿಟ್ ಇಂದ ಅಂತಂದ್ರೆ ಒಂದೊಂದು ಎಕ್ಸಿಟ್ ಇಂದನು 100 ಪೀಪಲ್ನ ಕಳಿಸ್ಬೇಕು ಅಂತ ಅಂದ್ರೆ ಹಾಗಾದ್ರೆ 2 ಮಿನಿಟ್ಸ್ ಅಲ್ಲಿ ಒಟ್ಟು ಎಷ್ಟು ಪೀಪಲ್ನ ಕಳಿಸ್ಬೇಕು, 400 ಪೀಪಲ್ನ ಕಳಿಸ್ಬೇಕಾ 2 ಮಿನಿಟ್ಸ್ ಅಲ್ಲಿ? ಡೌಟ್ ಇದೆಯಾ? ಆಗಿದ್ರೆ ಅವ್ರು ಕೊಡ್ತಿರೋ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಇಫ್ ಎ ಫೈರ್ ಅಲರ್ಟ್ ಇಸ್ ರೈಸ್ಡ್ when there are 6,500 people and crowd panic sets in after 32 minutes, how many people are at the risk of this stampede? ಓಕೆ, ಇಲ್ಲಿ ಟೋಟಲ್ ಎಷ್ಟು ಪರ್ಸನ್ಸ್ ಇದ್ದಾರೆ, 6,500 ಪೀಪಲ್ ಇದ್ದಾರೆ. ಆ 6,500 ಪೀಪಲ್ ಒಂದೊಂದು ಎಕ್ಸಿಟ್ ಇಂದ ಪ್ರತಿ 2 ನಿಮಿಷಕ್ಕೆ ನಾನು 100 ಪೀಪಲ್ನ ಹೊರಗಡೆ ಕಳಿಸ್ಬೇಕು. ಹಾಗಿದ್ರೆ 2 ಮಿನಿಟ್ಸ್ ಅಲ್ಲಿ 4 ಎಕ್ಸಿಟ್ ಇಂದ ಅಲ್ಲಿಗೆ 400 ಪೀಪಲ್ನ ಕಳಿಸ್ಬೇಕಾ? ಬಟ್ ಇಲ್ಲಿ ಕೇಳಿರೋದೇನು, 32 ಮಿನಿಟ್ಸ್ ಆದ್ಮೇಲೆ ಇನ್ನು ಎಷ್ಟು ಜನ ಉಳ್ಕೊಂಡಿರ್ತಾರೆ ಅನ್ನೋದನ್ನ ಫೈಂಡ್ ಮಾಡಬೇಕು. ಇವಾಗ 2 ಮಿನಿಟ್ಸ್ ಅಲ್ಲಿ 400 ಪೀಪಲ್ನ ಎವ್ಯಾಕ್ಯುಯೇಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ 32 ಮಿನಿಟ್ಸ್ ಅಲ್ಲಿ ಎಷ್ಟು ಪೀಪಲ್ನ ಎವ್ಯಾಕ್ಯುಯೇಟ್ ಮಾಡ್ಬೋದು ಅನ್ನೋದನ್ನ ಕಂಡುಹಿಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 2 1s 2 × 16 32ನ ಇವಾಗ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 16 × 4 ಏನ್ ಬಂತು, 64. ಸೊ ರೈಟ್ ದಟ್ ರಿಮೈನಿಂಗ್ 0 ಆಸ್ ಇಟ್ ಇಸ್. ಸೊ 32 ಮಿನಿಟ್ಸ್ ಅಲ್ಲಿ ಎಷ್ಟು ಜನನ ಎವ್ಯಾಕ್ಯುಯೇಟ್ ಮಾಡಿದ್ವಿ, 6,400 ಪೀಪಲ್ನ ಎವ್ಯಾಕ್ಯುಯೇಟ್ ಮಾಡಿದ್ವಿ. ಬಟ್ ಅಲ್ಲಿ ಟೋಟಲ್ ಪೀಪಲ್ ಇದ್ದಿದ್ದೆಷ್ಟು, 6,500 ಪೀಪಲ್. ಇದರಲ್ಲಿ ನಾವು 6,400 ಪೀಪಲ್ನ ಎವ್ಯಾಕ್ಯುಯೇಟ್ ಮಾಡಿದ್ರೆ ಇನ್ನು ಎಷ್ಟು ಜನ ಅಲ್ಲಿ ರಿಸ್ಕ್ ಅಲ್ಲಿ ಇದ್ದಾರೆ, 100 people. So what's the option? Option 4. Okay, next question ಬಂದು pipes and system ಮೇಲೆ. 2 pipes P and Q can fill a tank in 20 minutes and 25 minutes respectively. ಓಕೆ, ಇಲ್ಲಿ ನೋಡಿ ಒಂದು ಟ್ಯಾಂಕ್ನ 2 ಪೈಪ್ ಫಿಲ್ ಮಾಡ್ತಿದೆ. ಇವಾಗ ನನ್ನ ಪೈಪ್ ಪಿ ಒಂದೇ ಎಷ್ಟು ಟೈಮ್ ತಗೊಳ್ತಿದೆ, ಪೈಪ್ ಪಿ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ ಹೌ ಮೆನಿ ಮಿನಿಟ್ಸ್, 20 ಮಿನಿಟ್ಸ್. ಅಗೇನ್ ಸಿಮಿಲರ್ಲಿ ಪೈಪ್ ಕ್ಯೂ ಅಲೋನ್ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ ಹೌ ಮೆನಿ ಮಿನಿಟ್ಸ್, 25 ಮಿನಿಟ್ಸ್. ನೆಕ್ಸ್ಟ್ ಕನ್ಸಿಡರ್, ನಾನು ಅಂದ್ರೆ ಈಚ್ ಪೈಪ್ದು ಟೈಮ್ ಎಷ್ಟು ತಗೊಳುತ್ತೆ ಒಂದು ಟ್ಯಾಂಕ್ನ ಫಿಲ್ ಮಾಡೋದಕ್ಕೆ ಅನ್ನೋದು ಗೊತ್ತಾಯ್ತು. ಇವಾಗ ಕ್ವಶನ್ ಏನ್ ಕೇಳ್ತದೆ, ಇಫ್ ಬೋತ್ ದ ಪೈಪ್ಸ್ ಆರ್ ಓಪನ್ಡ್ ಟುಗೆದರ್ ಬಟ್ ಆಫ್ಟರ್ 5 ಮಿನಿಟ್ಸ್ ಪೈಪ್ ಕ್ಯೂ ಇಸ್ ಟರ್ನ್ಡ್ ಆಫ್. ಫಸ್ಟ್ ಏನ್ ಮಾಡ್ತಾರೆ, ಇನಿಷಿಯಲಿ 2 ಪೈಪ್ನ ಒಟ್ಟಿಗೆ ಓಪನ್ ಮಾಡ್ತಾರೆ. ಬಟ್ 5 ಮಿನಿಟ್ಸ್ ಆದ ನಂತರ ಪೈಪ್ ಕ್ಯೂನ ಕ್ಲೋಸ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಆಗಿದ್ರೆ ರಿಮೈನಿಂಗ್ ಟ್ಯಾಂಕ್ನ ಪೈಪ್ ಪಿ ಒಂದೇ ಫಿಲ್ ಮಾಡಬೇಕಾ? ಆಗಿದ್ರೆ ವಾಟ್ ಇಸ್ ದ ಟೋಟಲ್ ಟೈಮ್ ಟೇಕನ್ ಟು ರಿಕ್ವೈರ್ಡ್ ಟು ಫಿಲ್ ದ ಟ್ಯಾಂಕ್? ಆಗಿದ್ರೆ ಆ ಟೋಟಲ್ ಟ್ಯಾಂಕ್ನ, ಆ ಟೋಟಲ್ ಕೆಪಾಸಿಟಿ ಆಫ್ ದ ಟ್ಯಾಂಕ್ನ
ಫಿಲ್ ಮಾಡೋಕ್ಕೆ ಆ ಪೈಪ್ಗಳು ತಗೊಳ್ಳೋಂಥ ಟೋಟಲ್ ಟೈಮ್ ಎಷ್ಟು ಅನ್ನೋದನ್ನ ಕಂಡುಹಿಡಬೇಕು. ಸೊ ಆ ಟೋಟಲ್ ಕೆಪಾಸಿಟಿ ಬೇಕು ಅಂದರೆ ಫಸ್ಟ್ ನಾನು ಟೋಟಲ್ ಕೆಪಾಸಿಟಿ ಕಂಡುಹಿಡ್ಕೊಬೇಕಾ? ಸೊ ಇಲ್ಲಿ ಟೋಟಲ್ ಕೆಪಾಸಿಟಿನ ಹೇಗೆ ಕಂಡುಹಿಡ್ಕೊಳ್ಳೋದು? ಜಸ್ಟ್ LCM ತಗೊಳ್ಳಿ ಆ ಟೂ ನಂಬರ್ಸ್ಗೂ 25 ಮತ್ತು 2. ಹೇಗೆ LCM ತಗೊಳ್ಳೋದು ಹೇಗೆ? ಹೈಯೆಸ್ಟ್ ನಂಬರ್ನ ಕನ್ಸಿಡರ್ ಮಾಡ್ತೀನಿ. ಹೈಯೆಸ್ಟ್ ನಂಬರ್ 25 ಇದೆ. 25 20ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ಹಾಗಾಗಿ 25 ಇಸ್ ನಾಟ್ ಅವರ್ LCM. ಸೊ ಟೇಕ್ ದ ನೆಕ್ಸ್ಟ್ ಮಲ್ಟಿಪಲ್ ಆಫ್ 25, 50. Again 50 20ಇಂದ ಡಿವಿಸಿಬಲ್ ಆಗಲ್ಲ. ಸೊ 50 ಇಸ್ ನಾಟ್ ಅವರ್ LCM. ಬಟ್ ಚೆಕ್ ಮಾಡಿ 25 ಇಂಟು 4 ಏನು ಬರುತ್ತೆ? 100 ಬರುತ್ತೆ. 100 ಬಂದು 20 ಇಂದನೂ ಡಿವೈಡ್ ಆಗುತ್ತೆ, 25 ಇಂದನೂ ಡಿವೈಡ್ ಆಗುತ್ತೆ. ಸೊ 100 ಬಂದು ನನ್ನ LCM ವ್ಯಾಲ್ಯೂ ಆಗಿರುತ್ತೆ. ಸೊ ಇದು ಟೋಟಲ್ ಕೆಪಾಸಿಟಿ ಆಫ್ ದ ಟ್ಯಾಂಕ್ ಆಯಿತು. ಇವಾಗ ನಾನು ಏನು ಮಾಡಬೇಕು? ಈಚ್ ಪೈಪ್ದು ಎಫಿಷಿಯನ್ಸಿನ ಕಂಡುಹಿಡಬೇಕು. ಸೊ ಎಫಿಷಿಯನ್ಸಿ ಕಂಡುಹಿಡೋದು ಹೇಗೆ? ಟೋಟಲ್ ಕೆಪಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಟೋಟಲ್ ಕೆಪಾಸಿಟಿ ಗೊತ್ತಿದೆ 100 ಲೀಟರ್. ಸೊ ಟೈಮ್ ಟೇಕನ್ ಬೈ ಪೈಪ್ ಪಿ ಗೊತ್ತಿದೆ 20. ಸೊ 100 by 20 ಏನಾಯಿತು? 5 ಆಯಿತು. ಅಗೇನ್ 100 by 25 ಏನಾಯಿತು? 4 ಬಂತು. 5 ಮತ್ತು 4 ಎರಡರದ್ದು ಎಫಿಷಿಯನ್ಸಿ ಆಯಿತು. ಇವಾಗ ಕ್ವಶನ್ ನೋಡಿ, ಬಿಗಿನಿಂಗ್ ಏನು ಮಾಡಿದ್ರು? ಎರಡೂ ಪೈಪ್ನ ಓಪನ್ ಮಾಡಿದ್ದಾರೆ. ಯಾವುದು? ಪಿ ಮತ್ತು ಕ್ಯೂ ಎರಡನ್ನೂ ಓಪನ್ ಮಾಡಿದ್ದಾರೆ. ಆದರೆ 5 ಮಿನಿಟ್ಸ್ ಆದಮೇಲೆ ಏನು ಮಾಡ್ತಾರೆ ಅವರು? ಪೈಪ್ ಕ್ಯೂನ ಕ್ಲೋಸ್ ಮಾಡ್ತಾರೆ. ಪೈಪ್ ಕ್ಯೂನ ಕ್ಲೋಸ್ ಮಾಡಿದ್ರು ಅಂತ ಅಂದರೆ ಇನ್ಯಾವ ಪೈಪ್ ಫಿಲ್ ಮಾಡುತ್ತೆ? ಪೈಪ್ ಪಿ ಅಷ್ಟೇನಾ? ಫಸ್ಟ್ ನಾನು ಏನು ಮಾಡಬೇಕು? ಈ 5 ಮಿನಿಟಲ್ಲಿ ಎಷ್ಟು ಟ್ಯಾಂಕ್ ಫಿಲ್ ಆಯಿತು ಅನ್ನೋದನ್ನ ಕಂಡುಹಿಡಬೇಕು. ಆ 5 ಮಿನಿಟು ಎರಡು ಪೈಪ್ ಓಪನ್ ಇರುತ್ತೆ. ಹಾಗಾಗಿ ಎರಡರದ್ದು ಎಫಿಷಿಯನ್ಸಿ ಗೊತ್ತಿದೆ. 5 + 4 ಏನಿದೆ? 9. ಆಗಿದ್ರೆ 9 ಇಂಟು 5 ಮಿನಿಟ್ಸ್. ಸೊ ಆ 5 ಮಿನಿಟಲ್ಲಿ ಟೋಟಲ್ ಎಷ್ಟು ಟ್ಯಾಂಕ್ ಫಿಲ್ ಆಯಿತು? 9 ಇಂಟು 5 ಅಂದರೆ 45. ಸೊ 45 ಲೀಟರ್ಸ್ ಆಫ್ ದ ಟ್ಯಾಂಕ್ ಫಿಲ್ ಆಯಿತು. ಎಷ್ಟು? 5 ಮಿನಿಟ್ಸಲ್ಲಿ. ಆಗಿದ್ರೆ ಇನ್ನು ಉಳ್ಕೊಂಡಂಥ ಕೆಪಾಸಿಟಿ ಆಫ್ ದ ಟ್ಯಾಂಕ್ ಎಷ್ಟು? 100 ಲೀಟರಲ್ಲಿ 45 ಲೀಟರ್ ಫಿಲ್ ಆಗಿದೆ ಆ 5 ಮಿನಿಟ್ಸಲ್ಲಿ. ಇನ್ನು ಉಳ್ಕೊಂಡಂಥ ಕೆಪಾಸಿಟಿ ಎಷ್ಟು? 55 ಲೀಟರ್ಸಾ? ಇವಾಗ ಆ 55 ಲೀಟರ್ಸ್ನ ಪೈಪ್ ಕ್ಯೂ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ 5 ಮಿನಿಟ್ಸ್ ಆದಮೇಲೆ. ಆ 55 ಲೀಟರ್ಸ್ನೆಲ್ಲ ಪೈಪ್ ಪಿ ಒಂದೇ ಫಿಲ್ ಮಾಡಬೇಕಾ? ಬಟ್ ಓಕೆ ನೋಡಿ, ಇವಾಗ ಆಗಿದ್ರೆ ಉಳ್ಕೊಂಡಂಥ ಕೆಪಾಸಿಟಿ ಆಫ್ ದ ಟ್ಯಾಂಕ್ ಎಷ್ಟು? 55 ಲೀಟರ್ಸ್. ಆ 55 ಲೀಟರ್ಸ್ನ ಯಾವ ಪೈಪ್ ಫಿಲ್ ಮಾಡಬೇಕು? ಪೈಪ್ ಪಿ ಅಷ್ಟೇ ಫಿಲ್ ಮಾಡಬೇಕಾ? ಇವಾಗ ನೋಡಿ, ಸೊ 55. ಇವಾಗ ಎಫಿಷಿಯನ್ಸಿ ಆಫ್ ಪೈಪ್ ಪಿ ಗೊತ್ತಿದೆಯಾ? ಗೊತ್ತಿದೆ. ಎಷ್ಟು? 5 ಲೀಟರ್ಸ್ ಪರ್ ಹಾರ. ಸೊ 55/5 ಏನಾಯಿತು? 11 ಬಂತ. ಆಗಿದ್ರೆ ಆ 55 ಲೀಟರ್ಸ್ ಆಫ್ ದ ಟ್ಯಾಂಕ್ನ ಫಿಲ್ ಮಾಡೋಕ್ಕೆ ತಗೊಂಡಂಥ ಟೈಮ್ ಎಷ್ಟು? 11 ಮಿನಿಟ್ಸ್. ಬಟ್ ಅವ್ರು ನನಗೆ ಕೇಳ್ತಿರೋ ಕ್ವಶನು ಟೋಟಲ್ ಟೈಮ್ ರಿಕ್ವೈರ್ಡ್ ಟು ಫಿಲ್ ದ ಟ್ಯಾಂಕ್. ಆ ಎರಡು ಟ್ಯಾಂಕ್ನ ಫಿಲ್ ಮಾಡಬೇಕು ಅಂದರೆ ಟೋಟಲ್ ಎಷ್ಟು ಟೈಮ್ ತಗೊಂತು ಅನ್ನೋದನ್ನ ಫೈಂಡ್ ಮಾಡಬೇಕು. ಸೊ ಇನಿಷಿಯಲಿ ಎರಡು ಪೈಪ್ನ 5 ಮಿನಿಟ್ಸ್ ಓಪನ್ ಮಾಡಿದ್ರಾ? ನೆಕ್ಸ್ಟ್ ಪೈಪ್ ಪಿ ಒಂದೇ ಓಪನ್ ಇರುತ್ತೆ. ಬಟ್ ಪೈಪ್ ಪಿ ಎಷ್ಟು ಮಿನಿಟ್ಸಲ್ಲಿ ಫಿಲ್ ಮಾಡುತ್ತೆ? 11 ಮಿನಿಟ್ಸ್. ಸೊ ವಾಟ್ ಇಸ್ ದ ಟೋಟಲ್ ಟೈಮ್? 11 + 5 ಅಂದರೆ 60 ಮಿನಿಟ್ಸ್. ಸೊ ಕೊಟ್ಟಿರುವಂಥ ಆಪ್ಷನಲ್ಲಿ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಬಾಯ್ ವೆಂಟ್ ಇನ್ ಸರ್ಚ್ ಆಫ್ ಹಿಸ್ ಫಾದರ್. ಇವಾಗ ಒಂದು ಹುಡುಗ ಅವ್ರ ಅಪ್ಪನ ಹುಡುಕೊಂಡು ಹೋಗ್ತಿದ್ದಾನೆ. ಹಿ ವೆಂಟ್ 90 ಮೀಟರ್ಸ್ ಇನ್ ದ ಈಸ್ಟ್. ಓಕೆ, ಈ ಪಾಯಿಂಟಲ್ಲಿ ನಿಂತಿದ್ದಾನೆ ಅಂತ ಕನ್ಸಿಡರ್ ಮಾಡ್ತೀನಿ. ಅವ್ನು ಯಾವ ಕಡೆ ಮೂವ್ ಆಗ್ತಿದ್ದಾನೆ? ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಯ್ತಾ ಬಾಯ್ದು. ಅವ್ನು ಏನು ಮಾಡ್ತಿದ್ದಾನೆ? ಈಸ್ಟಿಗೆ ಮೂವ್ ಮಾಡ್ತಿದ್ದಾನೆ. ಸೊ ಈಸ್ಟಿಗೆ ಎಷ್ಟು ಮೀಟರ್ಸ್ ಮೂವ್ ಮಾಡ್ತಾನೆ? 90 ಮೀಟರ್ ಮೂವ್ ಮಾಡ್ತಾನೆ. ಇವಾಗ ಆ 90 ಮೀಟರ್ ಮೂವ್ ಆದಮೇಲೆ ಬಿಫೋರ್ ಟರ್ನಿಂಗ್ ಟು ದ ರೈಟ್ ಅಂತಂದರೆ ಅವ್ನು ರೈಟ್ ಸೈಡಿಗೆ ಟರ್ನ್ ಆಗೋಕ್ಕೂ ಮುಂಚೆ ಅವ್ನು ಟ್ರಾವೆಲ್ ಮಾಡಿದಂಥ ಡಿಸ್ಟೆನ್ಸ್ ಎಷ್ಟು? 90 ಮೀಟರ್ಸ್. ದೆನ್ ಅದಾದಮೇಲೆ ರೈಟಿಗೆ ಟರ್ನ್ ಆದಮೇಲೆ ಅವ್ನು ಏನು ಮಾಡ್ತಾನೆ? ಈ ರೈಟ್ 20 ಮೀಟರ್ಸ್ ಬಿಫೋರ್ ಟರ್ನಿಂಗ್ ಟು ಇಸ್ ರೈಟ್. ಅಗೇನ್ ಇನ್ನೊಂದು ರೈಟ್ ತಗೊಳ್ಳೋಕ್ಕೂ ಮುಂಚೆ ಅವ್ನು ಎಷ್ಟು ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡ್ತಾನೆ? ಇಲ್ಲಿಂದ ಇಲ್ಲಿವರೆಗೂ 20 ಮೀಟರ್ ಟ್ರಾವೆಲ್ ಮಾಡ್ತಾನೆ. ನೆಕ್ಸ್ಟ್ ಅಗೇನ್ ಟು ಹಿಸ್ ರೈಟ್ ಅಗೇನ್ ಟು ಲುಕ್ ಫಾರ್ ಹಿಸ್ ಫಾದರ್ ಅಟ್ ಹಿಸ್ ಅಂಕಲ್ಸ್ ಪ್ಲೇಸ್. ಇವಾಗ ಇಲ್ಲಿ ಬಂದು ನಿಲ್ಕೊತಾನೆ. ಇದು ಬಂದು ಅಂಕಲ್ದು ಪ್ಲೇಸ್ ಆಗಿರುತ್ತೆ. ಏಕೆ ಇಲ್ಲಿಂದ ಏನು ಮಾಡ್ತಾನೆ? ರೈಟಿಗೆ ತೊಗೊಂಡಿರ್ತಾನಲ್ಲ, ಎಷ್ಟು ಕಿಲೋಮೀಟರ್ ಮೂವ್ ಆಗ್ತಾನೆ? ಎಷ್ಟು ಮೀಟರ್ಸ್ ಮೂವ್ ಆಗ್ತಾನೆ? ರೈಟ್ ಸೈಡಿಗೆ 30 ಮೀಟರ್ ಮೂವ್ ಆಗ್ತಾನೆ. ಸೊ 30 ಮೀಟರ್ ಮೂವ್ ಆಗ್ತಾನೆ ಅಂತಂದರೆ ಇಲ್ಲೇ ಸ್ಪ್ಲಿಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಿಂದ ಇಲ್ಲಿಗೆ 30 ಇದೆ ಅಂತಂದರೆ ಆಬ್ವಿಯಸ್ಲಿ ಇಲ್ಲಿಂದ ಇಲ್ಲಿಗೆ 30 ಇರುತ್ತಾ? ಹಾಗಿದ್ರೆ ಇಲ್ಲಿಂದ ಇಲ್ಲಿಗೆ ಟೋಟಲ್ 90 ಇರುತ್ತಾ? ಅಂದರೆ ಇಲ್ಲಿಂದ ಇಲ್ಲಿಗೆ ರಿಮೈನಿಂಗ್ ಏನಾಯಿತು? 60 ಬಂತು. ನೆಕ್ಸ್ಟ್ ಇಸ್ ಫಾದರ್ ವಾಸ್ ನಾಟ್ ದೇರ್. ಇಲ್ಲಿಗೆ ಬಂದಮೇಲೆ ಅವನಿಗೆ ಇಲ್ಲಿ ಅವನ ತಂದೆ ಕಾಣಲ್ಲ. ಮತ್ತೆ ಅವನೇನು ಮಾಡ್ತಾನೆ? ಫ್ರಮ್ ಹಿಯರ್ ಈ ವೆಂಟ್ 100 ಮೀಟರ್ ಟು ದ ನಾರ್ತ್. ಇವಾಗ ಇಲ್ಲಿ ನಿಂತಿದ್ದಾನೆ. ನಾರ್ತ್ ಸೈಡ್ ಅಂದರೆ ಆಬ್ವಿಯಸ್ಲಿ ದಿಸ್ ಸೈಡಾ? ಸೊ ನಾರ್ತ್ ಕಡೆ ಎಷ್ಟು ಡಿಸ್ಟೆನ್ಸ್ ಮೂವ್ ಮಾಡ್ತಾನೆ? 100 ಮೀಟರ್ ಮೂವ್ ಆಗ್ತಾನೆ. ಸೊ ಇಲ್ಲಿಂದ ಇಲ್ಲಿಗೆ 20 ಆಗಿದ್ರೆ ರಿಮೈನಿಂಗ್ ಅವ್ನು ಇನ್ನೂ ಎಷ್ಟು ಮೂವ್ ಆಗಬೇಕು? 80 ಮೀಟರ್ ಮೂವ್ ಆಗಬೇಕು. ಸೊ ಇಲ್ಲಿಗೆ ಬಂದು ನಿಂತ್ಕೊತಾನೆ ಬಿಫೋರ್ ಮೀಟಿಂಗ್ ಹಿಸ್ ಫಾದರ್ ಇನ್ ದ ಸ್ಟ್ರೀಟ್. ಸೊ ಇಲ್ಲಿ ಅವನಿಗೆ ಫಾದರ್ ಸಿಗ್ತಾರೆ. ಇದು ಎಂಡಿಂಗ್ ಪಾಯಿಂಟ್ ಆಗಿರುತ್ತೆ. ಬಟ್ ಅವ್ರು ಕೇಳ್ತಿರೋ ಕ್ವಶನ್ ಏನು?
ಕಂಟಿನ್ಯೂ ಹೌ ಫಾರ್ ಡಿಡ್ ದ ಸನ್ ಮೀಟ್ ಹಿಸ್ ಫಾದರ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಸ್ಟಾರ್ಟಿಂಗ್ ಪಾಯಿಂಟ್, ಫಾದರ್ನ ಮೀಟ್ ಆಗಿದ್ದ ಪಾಯಿಂಟ್ ಈ ಪಾಯಿಂಟ್. ನಾನು ಇಲ್ಲಿಂದ ಇಲ್ಲಿಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಫಾದರ್ನ ಯಾವ ಪಾಯಿಂಟ್ ಅಲ್ಲಿ ಮೀಟ್ ಮಾಡ್ತೇನೆ ಆ ಡಿಸ್ಟೆನ್ಸ್ ನ ಕಂಡುಹಿಡಬೇಕು. ಎಗೇನ್ ಈ ಡಿಸ್ಟೆನ್ಸ್ ಕಂಡುಹಿಡಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು, ಇದು ರೈಟ್ ಆಂಗಲ್ ಟ್ರಯಾಂಗಲ್. ಐ ಹ್ಯಾವ್ ಟು ಅಪ್ಲೈ ದ ಪೈಥಾಗರಸ್ ಥಿಯರಮ್. ಪೈಥಾಗರಸ್ ಥಿಯರಮ್ ಏನ್ ಹೇಳುತ್ತೆ, ಹೈಪೋಟೆನಸ್ ಸೈಡ್ ಟು ಲೆಂತ್ ಸ್ಕ್ವೇರ್ ಏನಿರುತ್ತಲ್ಲ ಇಟ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ಸ್ ಟೂ ಸೈಡ್ಸ್. ಸೊ ನನಗೆ ಈ ಲೆಂತ್ ಗೊತ್ತಿಲ್ಲ, ನಾನು ಅದನ್ನ ಎಕ್ಸಾಂಪಲ್ ತಗೋತೀನಿ. ಆ ಲೆಂತ್ ಸ್ಕ್ವೇರ್ ವ್ಯಾಲ್ಯೂ ಏನಾಗಿರುತ್ತೆ, ಎರಡು ಸೈಡ್ ಸ್ಕ್ವೇರ್ ತಗೊಂಡು ಸಮ್ ಮಾಡಬೇಕು. ಸೊ 80 ಸ್ಕ್ವೇರ್ ಅಂತಂದ್ರೆ 6400 ಪ್ಲಸ್ ಅಗೇನ್ 60 ಸ್ಕ್ವೇರ್ ಅಂತಂದ್ರೆ 3600. ಸೊ ಸಮ್ ಮಾಡಿದಾಗ ಏನ್ ಬಂತು, ದಟ್ ಈಸ್ 10,000 ಬಂತು. ಹಾಗಿದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 10,000 ಆದರೆ ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ ದಟ್ 10,000 ಹಿಯರ್, ದಟ್ ಈಸ್ 100. ಸೊ ಇನ್ ದ ಗಿವನ್ ಆಪ್ಷನ್ ವಾಟ್ಸ್ ದ ಆನ್ಸರ್, ಆಪ್ಷನ್ B. Okay, last question ನೋಡೋಣ. Find the value of square root of 12 plus square root of 12 plus square root of 12. Again ಈ ಟಾಪಿಕ್ ಬಂದು ಸಿಂಪ್ಲಿಫಿಕೇಶನ್. ಅಗೇನ್ ಸಿಂಪ್ಲಿಫಿಕೇಶನ್ ಇಸ್ ಸೈಡ್ಸ್ ಅಂಡ್ ಇಂಡಿಸಸ್ ಅಂತ ಒಂದು ಟಾಪಿಕ್ ಬರುತ್ತೆ, ಅದ್ರಲ್ಲಿ ಬರುತ್ತೆ ಈ ಕ್ವಶನ್. ಇಲ್ಲಿವರೆಗೆ KE ಎಕ್ಸಾಮ್ಸ್ ಅಲ್ಲಿ ಈ ಥರ ಕ್ವಶನ್ಸ್ ಕೇಳಿಲ್ಲ. ಸೊ ಈ ಕ್ವಶನ್ ಹೇಳಕ್ಕೂ ಮುಂಚೆ ನಾನು ನನ್ನ ಕಾನ್ಸೆಪ್ಟ್ ನ ಹೇಳ್ಬಿಡ್ತೀನಿ. ಸೊ ಫಸ್ಟ್ ಕಾನ್ಸೆಪ್ಟ್ ಏನಂತಂದ್ರೆ, ದ ವ್ಯಾಲ್ಯೂ ಆಫ್ square root of a, square root of a, square root of a up to infinity is. ಇಲ್ಲಿ ನೋಡಿ ಯಾವ ಆಪರೇಷನ್ ಇದೆ, ಸ್ಕ್ವೇರ್ ರೂಟ್ ಆಫ್ ಎ, ಸ್ಕ್ವೇರ್ ರೂಟ್ ಆಫ್ ಎ, ಸ್ಕ್ವೇರ್ ರೂಟ್ ಆಫ್ ಎ ಅಪ್ ಟು ಇನ್ಫಿನಿಟಿ ಅಂತಂದ್ರೆ ಆ ಎ ಎಷ್ಟು ಟೈಮ್ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಯಾವ್ದಿದೆ, ಎ ಇಂಟು ಇದೆಯಾ, ಇಂಟು ಅಂತಂದ್ರೆ ಮಲ್ಟಿಪ್ಲಿಕೇಶನ್. ಸೊ ಈ ಟೈಮ್ ಅಲ್ಲಿ ವಾಟ್ ಇಸ್ ದ ವ್ಯಾಲ್ಯೂ ಅಂತ ಕೇಳಿದ್ರೆ ದಟ್ ಇಸ್ ದ ಗಿವನ್ ನಂಬರ್ ಓನ್ಲಿ. ಸೊ ದ ಆನ್ಸರ್ ಈಸ್ ಎ ಆಗಿದೆ. ಬಟ್ ಇಲ್ಲಿ ನೋಡಿ ಪ್ಲಸ್ ಇದೆ, ಬಟ್ ಇದು ಬಂದು ಮಲ್ಟಿಪ್ಲಿಕೇಶನ್ ಸಿಂಬಲ್. ಸೊ ಇವಾಗ ಮಲ್ಟಿಪ್ಲಿಕೇಶನ್ ಇದ್ದಾಗ ನಮಗೆ ಗಿವನ್ ನಂಬರ್ ಆನ್ಸರ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ square root of 5 into square root of 5 into square root of 5 up to infinity ಅಂತ ಕೇಳಿದ್ರೆ what is the value ಅಂತ ಕೇಳಿದ್ರೆ ಇದ್ರ ಆನ್ಸರ್ ಬಂದು ಆ ಕೊಟ್ಟಿರೋ ನಂಬರ್ ಆಗಿರುತ್ತೆ, ದಟ್ ಇಸ್ 5 ಆಗಿರುತ್ತೆ. ಅಗೇನ್ ಇದ್ರಲ್ಲಿ ಒನ್ ಮೋರ್ ಕಾನ್ಸೆಪ್ಟ್ ಬರುತ್ತೆ, ದ ವ್ಯಾಲ್ಯೂ ಆಫ್, ಇವಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಪರೇಷನ್ ಇತ್ತು. ಇವಾಗ ನಾನು ಇನ್ನೊಂದು ತಗೊಂತೀನಿ, ಡಿವಿಷನ್ ತಗೊಂತೀನಿ. ಸೊ ಸ್ಕ್ವೇರ್ ರೂಟ್ ಆಫ್ 64 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 64 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 64 ಅಪ್ ಟು ಇನ್ಫಿನಿಟಿ ಅಂತ ತಗೊಳ್ಳೋಣ. ಇದ್ರ ವ್ಯಾಲ್ಯೂ ಏನಿದೆ ಅನ್ನೋದನ್ನ ಕಂಡುಹಿಡಬೇಕು. ಸೊ ಇದ್ರ ವ್ಯಾಲ್ಯೂ ಏನ್ ಬರುತ್ತೆ ಅಂತಂದ್ರೆ ನೋಡಿ, ಈ ಪ್ರೀವಿಯಸ್ ಕ್ವಶನ್ ಅಲ್ಲಿ ಪ್ರೀವಿಯಸ್ ಇದ್ರಲ್ಲಿ ಏನಿತ್ತು, ಮಲ್ಟಿಪ್ಲಿಕೇಶನ್ ಆಪರೇಷನ್ ಇತ್ತು, ಬಟ್ ಇಲ್ಲಿ ಡಿವಿಷನ್ ಇದೆ. ಸೊ ಡಿವಿಷನ್ ಇದ್ದಾಗ ಏನ್ ಫಾರ್ಮುಲಾ ಅಂತಂದ್ರೆ ಕ್ಯೂಬ್ ರೂಟ್ ಆಫ್ ಎ. ಸೊ ಕ್ಯೂಬ್ ರೂಟ್ ಆಫ್ ಎ ಅಂತಂದ್ರೆ ಕೊಟ್ಟಿರೋ ಗಿವನ್ ನಂಬರ್ 64. ಸೊ what is the value of 64? Cube root of 64, that is 4. Next, again ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಒಂದು ಮಲ್ಟಿಪ್ಲಿಕೇಶನ್ ಆಯ್ತು, ಇನ್ನೊಂದು ಡಿವಿಷನ್ ಆಯ್ತು. ಇನ್ನೊಂದು ಕಾನ್ಸೆಪ್ಟ್ ಬಂದು ಯಾವುದು, ಒಂದು ಅಡಿಷನ್ ಬರುತ್ತೆ, ಇನ್ನೊಂದು ಬಂದು ಸಬ್ಟ್ರಾಕ್ಷನ್ ಬರುತ್ತೆ. ಇವಾಗ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ನೋಡೋಣ. ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ 12 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 12 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 12 ಪ್ಲಸ್ ಅಪ್ ಟು ಇನ್ಫಿನಿಟಿ. ಹೌದು, ಇಲ್ಲೂ ಕೂಡ 12 ಎಷ್ಟು ಟೈಮ್ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಈ ಕೇಸಲ್ಲಿ ನೋಡಿ, ಇಲ್ಲಿ ಪ್ಲಸ್ ಆಪರೇಷನ್ ಇದ್ದಾಗ ನಾವೇನ್ ಮಾಡಬೇಕು, ಆ ಕೊಟ್ಟಿರೋ ನಂಬರ್ನ 2 ಸಕ್ಸೆಸಿವ್ ಇಂಟಿಜರ್ಸ್ ಆಗಿ ಫ್ಯಾಕ್ಟರೈಸ್ ಮಾಡಬೇಕು. ಸೊ ನೋಡಿ 6 into 2 12 ಬರುತ್ತೆ, ಬಟ್ 6 ಮತ್ತೆ 2 ಸಕ್ಸೆಸಿವ್ ಇಂಟಿಜರ್ಸ್ ಅಲ್ಲ, 6 ಮತ್ತೆ 2 ಸಕ್ಸೆಸಿವ್ ಇಂಟಿಜರ್ಸ್ ಅಲ್ಲ. ಸಕ್ಸೆಸಿವ್ ಇಂಟಿಜರ್ಸ್ ಅಂದ್ರೆ ಇಮಿಡಿಯೇಟ್ ನೆಕ್ಸ್ಟ್ ಇಂಟಿಜರ್ ಆಗಿರ್ಬೇಕು. ನೋಡಿ ಇವಾಗ 3ಗೆ ಇಮಿಡಿಯೇಟ್ ನೆಕ್ಸ್ಟ್ ಸಕ್ಸೆಸಿವ್ ಇಂಟಿಜರ್ ಯಾವುದು, 4. ಸೊ ನೋಡಿ 3 ಮತ್ತೆ 4 ನ ಮಲ್ಟಿಪ್ಲೈ ಮಾಡಿದಾಗ ನನಗೆ 12 ಬರುತ್ತಾ, ಹೌದು 12 2 ಸಕ್ಸೆಸಿವ್ ಇಂಟಿಜರ್ಸ್ ಆಗಿ ಫ್ಯಾಕ್ಟರೈಸ್ ಮಾಡಬಹುದು. ಹಾಗಿದ್ರೆ ಆನ್ಸರ್ ಏನ್ ಬರುತ್ತೆ, 3 into 4 ಮಾಡಿದಾಗ ನನಗೆ 12 ಬರುತ್ತೆ. ಸೊ ಇವಾಗ 3 ಮತ್ತೆ 4 ಅಲ್ಲಿ ಈ ಕೊಟ್ಟಿರುವಂತ ಆಪರೇಷನ್ ಕೊಟ್ಟಿರುವಂತ ಕ್ವಶನ್ಗೆ ಆನ್ಸರ್ ಹೇಗೆ ಫೈಂಡ್ ಮಾಡೋದು ನೋಡಿ. ಹೇಗೆ 3 ನ 4 ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಇಲ್ಲಿ ಏನಾದ್ರೂ ಅವ್ರು ಅಡಿಷನಲ್ ಸೀರೀಸ್ ಕೊಟ್ಟಿದ್ರೆ ಅಂತಂದ್ರೆ ಪ್ಲಸ್ ಸಿಂಬಲ್ ಏನಾದ್ರು ಕೊಟ್ಟಿದ್ರೆ ನನಗೆ ಆಬ್ವಿಯಸ್ಲಿ ಇಲ್ಲಿ ಏನಾಗುತ್ತೆ, ಗ್ರೇಟೆಸ್ಟ್ ಇಂಟಿಜರ್ ನನ್ನ ಆನ್ಸರ್ ಆಗಿರುತ್ತೆ. ಬಟ್ ಇಲ್ಲಿ ಏನಾದ್ರು ಪ್ಲಸ್ ಕೊಡೋದ್ರ ಬದಲು ಮೈನಸ್ ಏನಾದ್ರು ಕೊಟ್ಟಿದ್ರೆ ಅವಾಗ ನನಗೆ ಆನ್ಸರ್ ಏನಾಗ್ತಿತ್ತು, ಸ್ಮಾಲೆಸ್ಟ್ ಇಂಟಿಜರ್ ಆಗ್ತಿತ್ತು. ಬಟ್ ಅವ್ರಿಗೆ ಕೊಟ್ಟಿರೋದ್ರಿಂದ ಪ್ಲಸ್ ಆಗಿರೋದ್ರಿಂದ 12 ನ ಫ್ಯಾಕ್ಟರೈಸ್ 2 ಸಕ್ಸೆಸಿವ್ ಇಂಟಿಜರ್ಸ್ ಆಗಿ ಫ್ಯಾಕ್ಟರೈಸ್ ಮಾಡ್ತೀವಿ ಅಂತ ಅಂದ್ರೆ ಒಂದು 3 ಬರುತ್ತೆ, ಇನ್ನೊಂದು 4 ಬರುತ್ತೆ. 3 into 4 12 ಆಯ್ತು. ಇವಾಗ ಇದರಲ್ಲಿ ಆನ್ಸರ್ ಏನಾಗುತ್ತೆ, ಅಗೇನ್ ನಾನು ಹೇಳಿದಾಗೆ ಅಡಿಷನಲ್ ಸೀರೀಸ್ ಇದ್ರೆ ಗ್ರೇಟೆಸ್ಟ್ ನಂಬರ್ ಆನ್ಸರ್ ಆಗಿರುತ್ತೆ. ಅಗೇನ್ ಅದೇನಾದ್ರೂ ಸಬ್ಟ್ರಾಕ್ಷನ್ ಸೀರೀಸ್ ಇದ್ದಿದ್ರೆ ಸ್ಮಾಲೆಸ್ಟ್ ಇಂಟಿಜರ್ ಆನ್ಸರ್ ಆಗುತ್ತೆ. ಬಟ್ ಕೊಟ್ಟಿರೋ ಸೀರೀಸ್ ಅಡಿಷನಲ್ ಆಗಿರೋದ್ರಿಂದ ನನ್ನ ಆನ್ಸರ್ ಏನಾಗಬೇಕು, ಹೈಯೆಸ್ಟ್ ಇಂಟಿಜರೇ ಆಗಬೇಕು. ಸೊ ವಾಟ್ಸ್ ದ ಆನ್ಸರ್, ಆಪ್ಷನ್ 1. ಏಕೆ ಇದು ಇವಾಗ ಕೊಟ್ಟಿರೋ ನಂಬರ್ನ 2 ಸಕ್ಸೆಸಿವ್ ಆಗಿ ಇಂಟಿಜರ್ಸ್ ಆಗಿ ಫ್ಯಾಕ್ಟರೈಸ್ ಮಾಡಿದಾಗ ಈ ಮೆಥಡ್. ಅದೇ ಇವಾಗ ನೋಡಿ ಸೇಮ್ ಕ್ವಶನ್ ನ ಇನ್ನೊಂದು ರೀತಿನೂ ಕೊಡ್ತಾರೆ. ಸ್ಕ್ವೇರ್ ರೂಟ್ ಆಫ್
24 plus square root of 24 plus square root of 24 up to infinity. ಇವಾಗ ನೋಡಿ ಸೇಮ್ ಕ್ವೆಶನ್, ಬಟ್ ಇಲ್ಲಿ ಕೊಟ್ಟಿರೋ ನಂಬರ್ನ 2 ಸಕ್ಸೆಸಿವ್ ಇಂಟೀಜರ್ಸ್ ಆಗಿ ಫ್ಯಾಕ್ಟರೈಸ್ ಮಾಡ್ಬೋದಿತ್ತು. ಬಟ್ 24ನ ನಾನು 2 ಸಕ್ಸೆಸಿವ್ ಇಂಟೀಜರ್ಸ್ ಆಗಿ ಫ್ಯಾಕ್ಟರೈಸ್ ಮಾಡೋದಕ್ಕೆ ಆಗಲ್ಲ. ಸೊ ಅಂಥ ಕೇಸಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತಂದರೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 4a ಪ್ಲಸ್ ಆರ್ ಮೈನಸ್ 1 ಡಿವೈಡೆಡ್ ಬೈ 2 ಅಂತಂದರೆ ಪ್ಲಸ್ ಸಿಂಬಲ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಕೊಟ್ಟಿರೋ ಕ್ವಶನ್ ಏನಾದರೂ ಅಡಿಷನಲ್ ಸೀರೀಸ್ ಇದ್ದಾಗ ಪ್ಲಸ್ ಸಿಂಬಲ್ ಯೂಸ್ ಮಾಡಿ, ಬಟ್ ಕೊಟ್ಟಿರೋ ಕ್ವಶನ್ಸ್ ಏನಾದರೂ ಸಬ್ಟ್ರಾಕ್ಷನ್ ಸೀರೀಸ್ ಇದ್ದರೆ ಆವಾಗ ಮೈನಸ್ ಸಿಂಬಲ್ ಯೂಸ್ ಮಾಡಿ. ಅಷ್ಟೇ ಕಾನ್ಸೆಪ್ಟ್. Yes, ma'am. Stop it. Okay, fine, Kavya. Thank you.